Okay. Good evening, all. So, ಗುಡ್ ಈವ್ನಿಂಗ್ ಸರ್. ಓಕೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸ್ಕ್ರೀನ್ ಶೇರಿಂಗ್ ಅಲ್ಲಿ. ಸೊ ಅದು ಸ್ಕ್ರೀನ್ ಶೇರ್ ಹತ್ರ ಆಗ್ತಿದೆ, ಬಟ್ ಇವಾಗ ಇಮೇಜ್ ಕಾಣ್ತಿದಲ್ವಾ ಎಲ್ಲರಿಗೂ? ಕಾಣಿಸ್ತಾ ಇದೆ, ಬಟ್ ಹಂಗೆ ಕಾಣಿಸ್ತಾ ಇದೆ ಸರ್. ಫಸ್ಟ್ ಹೆಂಗಿತ್ತು ಹಂಗೆ. ಸಾಕು ಇಷ್ಟ ಕಂಡ್ರೆ ಸಾಕು. ನಿಮ್ಗೆ ಇಷ್ಟಾದ್ರೂ ಶೇರ್ ಕರೆಕ್ಟಾಗಿ ಆಗ್ತಿದಲ್ವಾ? ಹಾ ಸರ್, ಆಗ್ತಿದೆ. ಝೂಮ್ ಮಾಡ್ಕೊಂಡು ನೋಡಿ, ಕಾಣೋದು ನೀಟಾಗಿ. ಸರಿನಾ? ಓಕೆ ಸರ್. ಓಕೆ. ಸೊ ನಾವು ಈಗ ಫಸ್ಟ್ ಯೂನಿಟ್ ಸ್ಟಡಿ ಮಾಡ್ತಾ ಇದೀವಿ. ಫಸ್ಟ್ ಯೂನಿಟ್ ಅಲ್ಲಿ ಎಲೆಕ್ಟ್ರಿಕಲ್ ಸೇಫ್ಟಿ ಅನ್ನೋ ಟಾಪಿಕ್ ಸ್ಟಡಿ ಮಾಡ್ತಾ ಇದೀವಿ. ಸೊ ಎಲೆಕ್ಟ್ರಿಕಲ್ ಸೇಫ್ಟಿ ಬಂದು ನಿಮಗೆ ಟೋಟಲ್ 2 ಮಾರ್ಕ್ಸ್ ಬರುತ್ತೆ. ಅದ್ರಲ್ಲಿ ಕವರ್ ಆಗುವಂತ ಮೇನ್ ಟಾಪಿಕ್ಸ್ ಯಾವ್ದಾವ್ದು ಅಂದ್ರೆ ಎಲೆಕ್ಟ್ರಿಕಲ್ ಸಿಂಬಲ್ಸ್, ಎಲೆಕ್ಟ್ರಿಕಲ್ ಸೇಫ್ಟಿ ಅಂಡ್ ಅರ್ಥಿಂಗ್. ಬೇಸಿಕಲಿ ಲಾಸ್ಟ್ ಇಯರ್ ಅಷ್ಟೇ ಈ ಟಾಪಿಕ್ ಮೇಲೆ ನಿಮಗೆ 2 ಮಾರ್ಕ್ಸ್ ಗೆ ಕ್ವಶನ್ ಕೇಳಿದ್ರು. ಈ ಸತಿನೂ ಕೇಳ್ತಾರೆ 2 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಇದ್ರ ಮೇಲೆ. ಸೊ ಬೇಸಿಕಲಿ ಇದ್ರೊಳಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಏನ್ ಬರುತ್ತೆ ಅಂತಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಎಲೆಕ್ಟ್ರಿಕಲ್ ವೈರಿಂಗ್ ಬರುತ್ತೆ, ಅಥವಾ ಸಿಂಬಲ್ಸ್ ಬರುತ್ತೆ. ಎಲೆಕ್ಟ್ರಿಕಲ್ ಸಿಂಬಲ್ಸ್ ಯಾವ್ದಾವ್ದು, ಅದಕ್ಕೆ ಏನ್ ಕರಿತೀವಿ ಅಂತ ಇಂಪಾರ್ಟೆಂಟ್ ಆಗಿರೋದು. ಈಗ ನಾನು ಒಂದೊಂದನ್ನೇ ಬರಿತಾ ಹೋಗ್ತೀನಿ. ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಅಂದ್ರೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡಿ ಡಯಾಗ್ರಾಮ್ ಈಸಿ ತೋರಿಸ್ತಾನೆ. ಒಂದು ವೈರ್ ನ ವೈರ್ ಇದೆ ಅಂತಂದ್ರೆ ದಟ್ ಈಸ್ ಫೌಂಡ್ ಟು ಬಿ ಎಲೆಕ್ಟ್ರಿಕಲ್ ವೈರ್. ಒಂದು ವೈರ್ ಇನ್ನೊಂದು ವೈರ್ ಜಾಯಿನ್ ಆಗಿತ್ತು ಕರಿತೀವಿ. ಓಕೆ, ಈಗ ನಿಮ್ಗೆ ಈ ತರ ಸಿಂಬಲ್ಸ್ ನ ಎಕ್ಸ್ಪ್ಲೇನ್ ಮಾಡ್ತಾರೆ, ನಿಮ್ಗೆ ನೋಡ್ಬಿಟ್ಟು ಆನ್ಸರ್ ಮಾಡ್ತೀರಾ. ಬಟ್ ಅದಕ್ಕೆ ನಾನು ಏನ್ ಮಾಡ್ಬೇಕು ಅನ್ಕೊಂಡಿದೀನಿ ಅಂತಂದ್ರೆ, ನಾನು ಎಲೆಕ್ಟ್ರಿಕಲ್ ಸಿಂಬಲ್ಸ್ ನ ಬರಿತೀನಿ, ನೀವು ಅದನ್ನ ನೋಡಿ ಅನಲೈಸ್ ಮಾಡ್ಬೇಕು ಯಾವ ಸಿಂಬಲ್ಸ್ ಅಂತ ನೀವ್ ಹೇಳ್ಬೇಕು. ಸರಿನಾ? ಈಗ ಆಲ್ರೆಡಿ ನೀವೆಲ್ಲ ಸ್ವಲ್ಪ ಸಿಂಬಲ್ಸ್ ಎಲ್ಲ ಡಿಸ್ಕಸ್ ಮಾಡಿದೀರಾ, ಎಲ್ಲರಿಗೂ ಗೊತ್ತಿದೆ ಒಂದೊಂದು ಸಿಂಬಲ್ಸ್ ಗಳು. ಸೊ ಅದನ್ನ ನಾನು ಸಿಂಬಲ್ಸ್ ಬರಿತಾ ಹೋಗ್ತೀನಿ, ಗೊತ್ತಾಗ್ತಾ ಹೋಗುತ್ತೆ ನಿಮಗೆ ಈಸಿಯಾಗಿ. ಫಸ್ಟ್ ಒಂದು ಸಿಂಪಲ್ ಸಿಂಬಲ್ ಬರಿತೀನಿ. ಇದೇನಿದು? ರೆಸಿಸ್ಟರ್. ವೆರಿ ಗುಡ್. ಇದೇ ರೆಜಿಸ್ಟರ್ ಗೆ ನಾ ಜಸ್ಟ್ ಒಂದು ಆರೋ ಮಾರ್ಕ್ ಹಾಕಿದ್ರೆ ಏನಾಗುತ್ತೆ? ಅದು ವೇರಿಯಬಲ್. ಅಂದ್ರೆ ನಾನು ವ್ಯಾಲ್ಯೂನ ವೇರಿ ಮಾಡಬಹುದು ಆ ರೆಸಿಸ್ಟೆನ್ಸ್ ಗೆ ಅನ್ನೋದು ಇಂಡಿಕೇಟ್ ಮಾಡುತ್ತೆ. ಸೊ ಅದೇ ತರ ರೆಸಿಸ್ಟೆನ್ಸ್ ಗೆ ಸೇಮ್ ರೆಸಿಸ್ಟೆನ್ಸ್ ಗೆ ಈ ತರ ಏನಾದ್ರು ಸಿಂಬಲ್ ಅಂದ್ರೆ ಇದನ್ನ ಏನಂತ ಕರಿತೀವಿ? ಎಸ್, ವೆರಿ ಗುಡ್. ಪೊಟೆನ್ಶಿಯೋಮೀಟರ್. ಅದೇನಂತ ಕರಿತೀವಿ ಅಂತಂದ್ರೆ ಪೊಟೆನ್ಶಿಯೋಮೀಟರ್ ಅಂತ ಕರೆಯುವಂಥದ್ದು. ಸೊ ಪೊಟೆನ್ಶಿಯೋಮೀಟರ್ ಅಲ್ಲಿ ಪೊಟೆನ್ಶಿಯೋಮೀಟರ್ ಇನ್ನೊಂದು ಬರುತ್ತೆ. ಈ ರೆಜಿಸ್ಟರ್ ಅಲ್ಲೇ ಸಾಕು ಅನ್ಸುತ್ತೆ. ವೇರಿಯಬಲ್ ರೆಜಿಸ್ಟರ್ ಓಕೆ, ಪೊಟೆನ್ಶಿಯೋಮೀಟರ್ ಓಕೆ. ಅಕಸ್ಮಾತ್ ಇನ್ ಟರ್ಮ್ಸ್ ಆಫ್ ಈ ತರ ನಿಮಗೆ ರೆಸಿಸ್ಟೆನ್ಸ್ ತೋರಿಸಿಲ್ಲ ಅಂತಂದ್ರೆ ಈ ತರ ಒಂದು ಬಾಕ್ಸ್ ಟೈಪ್ ಅಲ್ಲಿ ಶೇರ್ ಮಾಡ್ತಾನೆ, ನಿಮಗೆ ಬಾಕ್ಸ್ ಟೈಪ್ ಅಲ್ಲಿ ಶೇರ್ ಮಾಡ್ತಾನೆ. ದಟ್ ಈಸ್ ಆಲ್ಸೋ ರೆಜಿಸ್ಟರ್ ಅಂತಾನೆ ಕನ್ಸಿಡರ್ ಮಾಡ್ಕೊಬೇಕು ನೀವು. ಸರಿನಾ? ಬೇರೆ ಅಕಸ್ಮಾತ್ ರೆಸಿಸ್ಟೆನ್ಸ್ ಈ ತರ ಇಲ್ಲ ಅಂದ್ರೆ ಈ ತರ ಈಕ್ವಿವೆಲೆಂಟ್ ಇರುತ್ತೆ, ನೀವು ಅದನ್ನ ಅನಲೈಸ್ ಮಾಡಬೇಕು ರೆಸಿಸ್ಟೆನ್ಸ್ ಅಂತ. ಸೊ ಅದೇ ತರ ನೆಕ್ಸ್ಟ್ ಬರುತ್ತೆ ಇನ್ನೊಂದು ಬೇರೆ ಕಾಂಪೊನೆಂಟ್ ಸಿಂಬಲ್. ಯಾವ್ದು ಅಂತ ನೀವು ಗೆಸ್ ಮಾಡಬೇಕು. ಯಾವ್ದು? ಓಕೆ, ಹಂಗಾರೆ ಇದೇನು ಸಿಂಬಲ್? ಏನೋ ಶೆಲ್. ಪೋಲರೈಸ್ಡ್ ಕೆಪಾಸಿಟರ್. ವೆರಿ ಗುಡ್. ಇಟ್ ಇಸ್ ಎ ಪೋಲರೈಸ್ಡ್ ಕೆಪಾಸಿಟರ್. ಇಟ್ ಇಸ್ ನಾಟ್ ಎ ಬ್ಯಾಟರಿ ಆರ್ ಸೆಲ್, ಇಟ್ ಇಸ್ ಪೋಲರೈಸ್ಡ್ ಕೆಪಾಸಿಟರ್. ನೆನ್ಪಿಡ್ಕೊಬೇಕು ನೀವು. ಮೇಜರ್ ಡಿಫರೆನ್ಸ್ ಏನ್ ಗೊತ್ತಾ? ಕೆಪಾಸಿಟರ್ ಎರಡುದು ಮ್ಯಾಚ್, ಎರಡು ಲೈನ್ ಈಕ್ವಲ್ ಇರುತ್ತೆ ನೋಡಿ, ಮೇಲೆ ಕೆಳಗೆ ಲೆಂತ್. ಹೌದಾ? ಬ್ಯಾಟ್ರಿ ನೀವ್ ಹೇಳಿದ್ರ ಸೆಲ್ ಅದೇ ತರ ಡಿಫ್ರೆನ್ಸ್ ಇರುತ್ತೆ. ಒಂದ್ ದೊಡ್ಡ ಲೈನ್ ಇರುತ್ತೆ, ಒಂದು ಚಿಕ್ಕ ಲೈನ್ ಇರುತ್ತೆ. ಇದು ಸೆಲ್, ಕರೆಕ್ಟಾ? ಬ್ಯಾಟ್ರಿದು 2-3 ಸೆಲ್ ಸೇರಿದ್ರೆ ಅವಾಗ ಏನಾಗುತ್ತೆ? ಅದನ್ನ ಬ್ಯಾಟ್ರಿ ಅಂತ ಕರಿತೀವಿ. ಡಿಫ್ರೆನ್ಸ್ ಗೊತ್ತಾಯ್ತಾ? ಕೆಪಾಸಿಟರ್ ಮತ್ತೆ ಸೆಲ್ಲಿಗೂ ಡಿಫ್ರೆನ್ಸ್. ಅದಕ್ಕೋಸ್ಕರ ದಿಸ್ ಇಸ್ ನೋಡಿ, ಕೆಪಾಸಿಟರ್ ಅಲ್ಲಿ ಬೇಸಿಕಲಿ 2 ಟೈಪ್ಸ್ ಆಫ್ ಕೆಪಾಸಿಟರ್ ನೀವು ನೋಡಿರ್ತೀರಾ. ಒಂದು ಸೆರಾಮಿಕ್ ಇಂದೆಲ್ಲ ಆಗಿರುತ್ತೆ. ಆ ಸೆರಾಮಿಕ್ ಆಗಿರೋಂತ ಕೆಪಾಸಿಟರ್ ಅಲ್ಲಿ ನಿಮಗೆ ವ್ಯಾಲ್ಯೂ ಕಾಣೋದಿಲ್ಲ. ಹೌದಾ? ಸೆರಾಮಿಕ್ ಇಂದ ಆಗಿರುವಂತ ಕೆಪಾಸಿಟರ್ ಅಲ್ಲಿ ಏನೋ ಅದ್ ನಿಮಗೆ ಇದ್ ಕಾಣೋದಿಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ಅದ್ ಯಾವ ತರ ಇರುತ್ತೆ ಕೆಪಾಸಿಟರ್ ಅಂತ ತೋರಿಸ್ತೀನಿ ನೋಡಿ, ಗೊತ್ತಾಗ್ತಾ ಅವಾಗ. ಇಲ್ಲಿ ನೋಡಿ, ಒಂದ್ ಸೆಕೆಂಡ್ ನೋಡಿ. ಇಲ್ಲಿ
ಇಲ್ಲಿ ನೋಡಿ ಕೆಪಾಸಿಟರ್ ಇಲ್ಲಿ ಯಾವ ತರ ಇದೆ ನೋಡಿ. ದಿಸ್ ಇಸ್ ಅ ಪೋಲರೈಸ್ಡ್ ಕೆಪಾಸಿಟರ್, ಇದು ನಾರ್ಮಲ್ ಕೆಪಾಸಿಟರ್, ಇಟ್ ಇಸ್ ಅ ವೇರಿಯಬಲ್ ಕೆಪಾಸಿಟರ್. ನಿಮ್ಗೆ ಡಿಫರೆನ್ಸ್ ಇದೆ ನೋಡಿ. ನಾನ್ ಪೋಲರೈಸ್ಡ್ ಕೆಪಾಸಿಟರ್ ನಿಮ್ಗೆ ಯಾವ್ದೋ ಟರ್ಮಿನಲ್ಸ್ ಪ್ಲಸ್ ಮೈನಸ್ ಇಂಡಿಕೇಟ್ ಮಾಡೋದಿಲ್ಲ. ಅದೇ ಪೋಲರೈಸರ್ ಮಾತ್ರ ಇಲ್ಲಿ ನೋಡಿ ಪ್ಲಸ್ ಮೈನಸ್ ಇಂಡಿಕೇಟ್ ಮಾಡಿರ್ತಾರೆ. ಈ ತರ ಪೋಲರೈಸ್ಡ್ ಕೆಪಾಸಿಟರ್. ವೇರಿಯಬಲ್ ಕೆಪಾಸಿಟರ್ ಅಂದ್ರೆ ಇಲ್ಲಿ ನಾಬ್ ಇರುತ್ತೆ ನೋಡಿ. ಈ ನಾಬನ್ನ ವೇರಿ ಮಾಡ್ತಾ ನಾವು ಅದ್ರ ವ್ಯಾಲ್ಯೂಸ್ ನ ವೇರಿ ಮಾಡಿದ್ರೆ ಅದು ವೇರಿಯಬಲ್ ಕೆಪಾಸಿಟರ್ ಅಂತ ಬರುತ್ತೆ. ಅರ್ಥ ಆಯ್ತು ಎಲ್ಲರಿಗೂ? ಡಿಫ್ರೆಂಟ್ ಟೈಪ್ ಆಫ್ ಕೆಪಾಸಿಟರ್ ಯಾವ ತರ ಇರುತ್ತೆ ಗೊತ್ತಾಯ್ತಲ್ವಾ? ಪ್ಲಸ್ ಮೈನಸ್ ಇತ್ತು ಅಂದ್ರೆ ಪೋಲರೈಸ್ಡ್ ಅಂತ ನೆನ್ಪಿಟ್ಕೊಬೇಕು. ಸೊ ಅದೇ ತರ ನೆಕ್ಸ್ಟ್ ಬರುತ್ತೆ ಇನ್ನೊಂದು ಕೆಪಾಸಿಟರ್. ಸೊ ಕೆಪಾಸಿಟರ್ ಆಯ್ತು ಎಲ್ಲರಿಗೂ. ನೆಕ್ಸ್ಟ್ ಇಂಡಕ್ಟರ್ ಬರುತ್ತೆ. ಬೇಸಿಕಲಿ ಇಂಡಕ್ಟರ್ ಅಲ್ಲಿ ನಿಮಗೆ ಗೊತ್ತಿರ್ಬೋದು ಈ ಇಂಡಕ್ಟರ್ ಯಾವ ತರ ಬರುತ್ತೆ ಅಂತ. ಇಂಡಕ್ಟರ್ ಅಂದ್ರೆ ಏನು ವಾಟ್ ಯು ಮೀನ್ ಬೈ ಇಂಡಕ್ಟರ್? ಇಂಡಕ್ಟರ್ ಏನ್ ಕೆಲಸ ಮಾಡುತ್ತೆ? ರೆಸಿಸ್ಟೆನ್ಸ್ ಕರೆಂಟ್ ಅನ್ನು ಆಪೋಸ್ ಮಾಡುತ್ತೆ. ಇಂಡಕ್ಟರ್ ಇಂಡಕ್ಟರ್ ಏನ್ ಕೆಲಸ ಮಾಡುತ್ತೆ? ಬೇಸಿಕಲಿ ಎಲೆಕ್ಟ್ರಾನ್ಸ್ ಫ್ಲೋ ಮಾಡಕ್ಕೆ ಫ್ರೀ ಮಾಡುತ್ತೆ ಸರ್. ಈ ತರ ಇಂಡಕ್ಟರ್ ರೆಪ್ರೆಸೆಂಟ್ ಮಾಡ್ತೀವಿ. ಹೇಳ್ತೀನಿ ಹಂಗಂದ್ರೆ ದಿಸ್ ಈಸ್ ಇಂಡಕ್ಟರ್. ಅದೇ ಇಂಡಕ್ಟರ್ ಕರೆಂಟ್ ಐರನ್ ಬರುತ್ತೆ. ಸೇಮ್ ಇಂಡಕ್ಟರ್ ಮೇಲೆ 2 ಲೈನ್ ಹಾಕಿದ್ರೆ ದಿಸ್ ಈಸ್ ಬರೀಬೇಡಪ್ಪ ಯಾರದು ಇಂಡಕ್ಟರ್ ಐರನ್ ಅಂತ ಕರೀತಾರೆ. ಅಂದ್ರೆ ಇಂಡಕ್ಟರ್ ಐರನ್ ಅಂತ ಕರೀತಾರೆ. ಬೇಸಿಕಲಿ ಇಂಡಕ್ಟರ್ ಏನ್ ಮಾಡುತ್ತೆ ಅಂತಂದ್ರೆ ಇಟ್ ಆಪೋಸಸ್ ದ ಸಡನ್ ಚೇಂಜ್ ಇನ್ ಕರೆಂಟ್. ಆಪೋಸಸ್ ದ ಸಡನ್ ಚೇಂಜ್ ಇನ್ ಕರೆಂಟ್. ಸಡನ್ ಚೇಂಜ್ ಇನ್ ಕರೆಂಟ್ ಅಪೋಸ್ ಮಾಡಿದ್ರೆ ಅದು ಇಂಡಕ್ಟರ್ ಅಂತ ಕರಿತೀವಿ. ಇದೇ ಇಂಡಕ್ಟರ್ ಈ ತರ ಇತ್ತು ಅಂದ್ರೆ ಅದನ್ನೇನು ವೇರಿಯಬಲ್. ಎಸ್ ಅಷ್ಟೇ, ವೇರಿಯಬಲ್ ಇಂಡಕ್ಟರ್ ಅಂತ ಕರಿತೀವಿ. ವಾಟ್ ಇಸ್ ದ ಯೂನಿಟ್ ಆಫ್ ಇಂಡಕ್ಟರ್? ಹೆನ್ರಿ. ಹೆನ್ರಿ ಇಸ್ ದ ಯೂನಿಟ್ ಆಫ್. ಓಕೆ ಗೊತ್ತಿದ್ರೆ ಆಯ್ತು. ಹೆನ್ರಿ ಇಸ್ ದ ಯೂನಿಟ್ ಆಫ್ ಇಂಡಕ್ಟರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಅದೇ ತರ ಮುಂದೆ ನೆಕ್ಸ್ಟ್ ಹೋಗೋಣ. ಇದೆಲ್ಲ ಗೊತ್ತಾಗಿದೆ ಎಲ್ಲರಿಗೂ. ಸೊ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಸೋರ್ಸ್ ಡಿಸ್ಕಸ್ ಮಾಡೋಣ ಇವಾಗ. ನಿಮಗೆ ಆಲ್ರೆಡಿ ಗೊತ್ತಿದೆ ಎಲ್ಲರಿಗೂ. ಆಮೀಟರ್ ವೋಲ್ಟ್ ಮೀಟರ್ ಎಲ್ಲ ಗೊತ್ತಿದೆ ಅಲ್ವಾ ಎಲ್ಲರಿಗೂ? ಈ ತರ ಆಮೀಟರ್ ಅಲ್ಲಿ ಈ ತರ ಇತ್ತು ಅಂದ್ರೆ ಏನದು? ಎಸಿ. ಇದೆಂತ ಎಂತ ಇದು ವೋಲ್ಟ್ ಮೀಟರ್? ಎಸಿ ವೋಲ್ಟ್ ಮೀಟರ್. ಎಸ್ ವೆರಿ ಗುಡ್. ಎಸಿ ವೋಲ್ಟ್ ಮೀಟರ್. ಅದೇ ಸ್ಟ್ರೈಟ್ ಇತ್ತು ಅಂದ್ರೆ ಡಿಸಿ ವೋಲ್ಟ್ ಮೀಟರ್. ಡಿಸಿ ವೋಲ್ಟ್ ಮೀಟರ್ ಸರ್. ಸೊ ಅದೇ ತರ ಆಮೀಟರ್ ಅಷ್ಟೇ. ನಿಮ್ಗೆಲ್ಲ ಈಸಿ ಇರೋದಕ್ಕೋಸ್ಕರ ಫಾಸ್ಟ್ ಆಗಿ ಹೋಗ್ತೀನಿ. ಇದು ಎಸಿ ಮೀಟರ್. ಎಸ್ ಆ ವೇವ್ ಫಾರ್ಮ್ ಬಂದ್ಬಿಟ್ರೆ ಸಾಕು ನಮಗೆ. ಎಸಿ, ಇದು ಡಿಸಿ ಆಮೀಟರ್. ಗೊತ್ತಿದೆ ಅಲ್ವಾ? ಅಕಸ್ಮಾತ್ ಈ ತರ ಡಬ್ಲ್ಯೂ ಬಂತು ಅಂದ್ರೆ ವ್ಯಾಟ್ ಮೀಟರ್. ಈ ತರ ಬಂದ್ರೆ ಇದೇನಿದು? ಓಮ್ ಮೀಟರ್. ಈ ತರ ಬಂದ್ರೆ ಮೋಟರ್. ಕೆಳಗಡೆದು ಜನರೇಟರ್. ಹೌದಾ? ಜನರೇಟರ್ ಬರುತ್ತೆ. ಸೊ ಅದೇ ತರ ಇನ್ನು ಬೇರೆ ಬೇರೆ ಇದೆ. ಈಗ ನೋಡಿ, ಈಗ ಬರೀತೀನಿ. ಇದೇನಿದು? ಬ್ಯಾಟ್ರಿ. ಡಿಸಿ ಸೋರ್ಸ್. ಏನಿದು? ಡಿಸಿ ಸೋರ್ಸ್. ಪ್ಲಸ್ ಮೈನಸ್ ಇತ್ತು ಅಂದ್ರೆ ಡಿಸಿ ಅಲ್ವಾ? ಪ್ಲಸ್ ಮೈನಸ್ ಗ್ರೌಂಡ್ ಹಾಕೋದು. ಪ್ಲಸ್ ಮೈನಸ್ ಕನೆಕ್ಟ್ ಮಾಡ್ಕೊಂಡ್ರೆ ಡಿಸಿ ಸೋರ್ಸ್ ಅದು. ಈ ತರ ವೇವ್ ಫಾರ್ಮ್ ಬರ್ಕೊಂಡ್ರೆ ಎಸಿ ಸೋರ್ಸ್. ಗೊತ್ತಾಯ್ತಾ ಡಿಫ್ರೆನ್ಸ್? ಗೊತ್ತಾಯ್ತಾ ಈಗ? ಇದ್ರಲ್ಲಿ ಇನ್ನೊಂದು ಕಂಟೆಂಟ್ ಇದೆ, ಅದನ್ನ ಹೇಳ್ತೀನಿ. ಇಲ್ಲಿ ಕೆಳಗಡೆ ಸ್ಲೈಡ್ಸ್ ಅಲ್ಲಿ ಕೊಟ್ಟಿದ್ದೀನಿ ಇವನ್ನೆಲ್ಲದನ್ನು. ನಾನು ನಿಮಗೆ ನೋಡ್ಕೊಂಡು ಹೇಳ್ಕೊಳ್ಳೋದು ಬೇಡ ಅಂತ ಈ ತರ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ನಿಮಗೆ ಇನ್ನೊಂದು ಡಯಾಗ್ರಾಮ್ ಬರೀತೀನಿ, ನಾವಾಗ ಗೊತ್ತಾಯ್ತು ನೋಡಿ. ಇದೇನಿದು? ಪ್ಲಸ್ ಮೈನಸ್ ಇದ್ರೆ ತರ ಇದನ್ನೇಂತ ಕರಿತೀವಿ? ಏನಂತೀವಿ? ಇದು ಮೆಲೋಡಿದೇನು? ಡಿಸಿ ಚೌಕ ಸರ್. ಡಿಸಿ ಅಲ್ಲ, ದಿಸ್ ಈಸ್ ಕಂಟ್ರೋಲ್ಡ್
controlled voltage source. Controlled voltage source. ಈ ತರ ಆರೋ ಮಾರ್ಕ್ ಇತ್ತು ಅಷ್ಟೇ. ಹಿಂಗ್ ಬರ್ಬಿಟ್ಟು ಆರೋ ಮಾರ್ಕ್ ಬರ್ದ್ವಿ ಅಂದ್ರೆ ದಿಸ್ ಇಸ್ ಕಂಟ್ರೋಲ್ಡ್ ಕರೆಂಟ್ ಸೋರ್ಸ್ ಅಂತ. ಕಂಟ್ರೋಲ್ಡ್ ಕರೆಂಟ್ ಸೋರ್ಸ್ ಅಂತ ಗೊತ್ತಾಯ್ತಾ? ಈಗ ಇದೊಂದು ಇವೆರಡೇ ಸ್ವಲ್ಪ ನಿಮ್ಗೆ ಗೊತ್ತಿಲ್ದಲ್ಲ ಇದ್ದಿದ್ದು, ಸ್ವಲ್ಪ ಈಗ ಗೊತ್ತಾಯ್ತಾ ಎಲ್ಲರಿಗೂ? ಸೊ ನೆಕ್ಸ್ಟ್ ಇದು ಯಾವ ಸಿಂಬಲ್ ನೋಡಿ, ಯಾವುದು? ಹಾ, ವೆರಿ ಗುಡ್, ಅರ್ಥಿಂಗ್. ಸೊ ಇದು ಯಾವ್ದು ನೋಡಿ ಸಿಂಬಲ್? ಇದೇನಿದು? ಅದು ಗ್ರೌಂಡ್. ಹಾ, ಚಾಸಿ ಗ್ರೌಂಡಿಂಗ್. ಹಾ, ಚಾಸಿಸ್ ಗ್ರೌಂಡ್ ಅಂತಾರೆ. CHASSIS, ಚಾಸಿಸ್ ಗ್ರೌಂಡ್ ಅಂತ. ಏನು ಚಾಸಿಸ್ ಗ್ರೌಂಡ್ ಅಂದ್ರೆ ಹಂಗಾರೆ? ಏನು ಚಾಸಿಸ್ ಗ್ರೌಂಡ್ ಅಂದ್ರೆ? ಕಾಂಪೋನೆಂಟ್ಸ್ ಬಾಡಿ ಕನೆಕ್ಟೆಡ್ ಟು ಗ್ರೌಂಡ್. ಗೊತ್ತಾಗ್ತಿದ್ಯಾ? ಈಗ ನೀವು ಯಾವ್ದೋ ಒಂದು ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತೀರಾ, ಆ ಕಾಂಪೋನೆಂಟ್ ನ ಒಂದು ಮೆಟಲ್ ಬಾಡಿ ಫ್ರೇಮ್ ಮೇಲೆ ಇಟ್ಟಿರ್ತೀರಾ. ಸೊ ಹಂಗಾರೆ ಮೆಟಲ್ ಬಾಡಿಯಲ್ಲೂ ಕರೆಂಟ್ ಫ್ಲೋ ಆಗೋ ಚಾನ್ಸಸ್ ಇರುತ್ತಲ್ವ, ಲೀಕೇಜ್ ಕರೆಂಟ್. ಸೊ ಹಂಗಾಗಿ ಅದನ್ನ ಬೈಪಾಸ್ ಮಾಡ್ಬೇಕು ಗ್ರೌಂಡಿಗೆ. ಅದಕ್ಕೆ ನಾವು ಕೊಡುವಂತ ಗ್ರೌಂಡಿಂಗ್ ಯಾವ್ದು ಅಂದ್ರೆ ಚಾಸಿ ಗ್ರೌಂಡಿಂಗ್ ಅಂತ. ಅಂದ್ರೆ ಬಾಡಿ ಆಫ್ ದ ಎಕ್ವಿಪ್ಮೆಂಟ್ಸ್ ಅಂತ. ಬಾಡಿ ಆಫ್ ದ ಎಕ್ವಿಪ್ಮೆಂಟ್ಸ್ ಗ್ರೌಂಡಿಂಗ್ ಮಾಡಿದ್ರೆ ಅದನ್ನ ಚಾಸಿಸ್ ಗ್ರೌಂಡಿಂಗ್ ಅಂತ ಕರಿತೀವಿ. ಅರ್ಥ ಆಯ್ತಾ ಎಲ್ಲರಿಗೂ? ಡಿಫ್ರೆನ್ಸ್ ಗೊತ್ತಾಯ್ತಾ? ಮಾಮೂಲಿ ಗ್ರೌಂಡಿಂಗ್, ಚಾಸಿಸ್ ಗ್ರೌಂಡಿಂಗು. ಓಕೆ, ರಿಮೂವ್ ಮಾಡ್ತೀನಿ ಹಂಗೆ. ಸೊ ನೆಕ್ಸ್ಟ್ ಇದೇ ತರ ಇನ್ನು ಒಂದ್ 2-3 ಇದೆ, ಬರೀತೀನಿ ನೋಡಿ. ಇವೆಲ್ಲ ಈಸಿ ಇದೆ, ನಿಮಗೆ ಬರುತ್ತೆ. ಇದ್ಯಾವ್ದು ವೈರಿಂಗು? ಯಾವ್ದು? SPST ಕೇಳಿದ್ದೀರಾ? ಸಿಂಗಲ್ ಫೇಸ್, ಹಾ, ಸಿಂಗಲ್ ಪೋಲ್, ಸಿಂಗಲ್. ಇದು ಸಿಂಗಲ್ ಪೋಲ್, ಡಬಲ್. ಎರಡಿದೆ ಅಲ್ವಾ? ಇಲ್ಲಿ ಒಂದೇ ಇರೋದು ಸಿಂಗಲ್ ಪೋಲ್ ಸಿಂಗಲ್ ಥ್ರೋ. ಇದು ಸಿಂಗಲ್ ಪೋಲ್ ಡಬಲ್ ಥ್ರೋ. ಎರಡು ಯಾರಿಗಾರ ಕಳಿಸ್ತೀವಿ, ಆ ತರ ಸಿಂಬಲೈಸ್. ಅರ್ಥ ಆಯ್ತಾ? ಇನ್ನೊಂದು ಇದಾಯ್ತಲ್ವಾ, ಓಮ್ ಮೀಟರ್. ಆಮೇಲೆ ಇದು ನೋಡಿ ಸಿಂಬಲ್, ಇದು ಯಾವ್ದು ಹೇಳಿ? ಲ್ಯಾಂಪ್. ಲ್ಯಾಂಪ್ ಅಥವಾ ಬಲ್ಬ್ ಅಂತ ಕರ್ಕೊಂತೀವಿ. ಕರೆಕ್ಟಾ? ಹೌದೋ ಇಲ್ಲ? ಓಕೆ, ಇದಿಷ್ಟು ಎಲೆಕ್ಟ್ರಿಕಲ್ ಸಿಂಬಲ್ಸ್ ನೆನ್ಪಿಟ್ಕೊಂಡಿದ್ರೆ ಸಾಕು. ಇದು ನೋಡಿ, ಇದು ಯಾವ ಸಿಂಬಲ್ ಹೇಳಿ? ಇಟ್ ಈಸ್ ಎಲೆಕ್ಟ್ರಿಕಲ್ ಬೆಲ್. ಇದು ಎಲೆಕ್ಟ್ರಿಕಲ್ ಬಜರ್. ಗೊತ್ತಾಯ್ತಾ ಡಿಫ್ರೆನ್ಸ್? ಇದಿಷ್ಟು ಡಿಫ್ರೆನ್ಸ್ ನೀವು ನೆನ್ಪಿಟ್ಕೊಂಡಿದ್ರೆ ಆಯ್ತು. ಫ್ಯೂಸ್ ವೈರ್ ಯಾವ ತರ ಇರುತ್ತೆ? ಇದು ಫ್ಯೂಸ್. ಗೊತ್ತಾಯ್ತಾ ಎಲ್ಲರಿಗೂ? ಇದಿಷ್ಟು ಕಾನ್ಸೆಪ್ಟ್ ಆಲ್ರೆಡಿ ನಿಮ್ಗೆ ಅರ್ಧ ಗೊತ್ತಿತ್ತು, ಇನ್ನು ಅರ್ಧ ಡಿಸ್ಕಸ್ ಮಾಡಿದೀವಿ ಅಷ್ಟೇ, ಇನ್ನೇನು ಇಲ್ಲ. ಹಂಗ ಫಾಸ್ಟ್ ಆಗಿ ಹೋಗುತ್ತೆ ಅಷ್ಟೇ. ಕ್ಲಿಯರ್ ಆಯ್ತು ಎಲ್ಲರಿಗೂ? ಇಲ್ಲಿ ಡಿಫ್ರೆಂಟ್ ಎಲೆಕ್ಟ್ರಿಕಲ್ ಸಿಂಬಲ್ಸ್ ಗಳು ಯಾವ್ದಾದ್ರು ಇರುತ್ತೆ, ಅದಕ್ಕೆ ಏನಂತ ಕರಿತೀವಿ. ಅರ್ಥ ಆಯ್ತಾ? ದಿಸ್ ಇಸ್ ಸಿಂಗಲ್ ಪೋಲ್ ಸಿಂಗಲ್ ಥ್ರೋ, ಸಿಂಗಲ್ ಪೋಲ್ ಡಬಲ್ ಥ್ರೋ ಅಂತ ಅಷ್ಟೇ. ಸರಿನಾ? ಸೊ ನೆಕ್ಸ್ಟ್ ಟಾಪಿಕ್ ಹೋಗ್ತೀನಿ ನಾನು. ಸೊ ನೆಕ್ಸ್ಟ್ ಟಾಪಿಕ್ ಅಲ್ಲಿ ಈಗ ನಾನು ಮತ್ತೆ ಸ್ಲೈಡ್ ಶೋ ಏನೋ ಓಪನ್ ಆಗಲ್ಲ, ನಾನು ಮಾಡೋದಿಲ್ಲ, ಇಲ್ಲೇ ಬರಿತಾ ಹೋಗ್ತೀನಿ, ನೀವ್ ಹೇಳ್ತಾ ಹೋಗ್ಬೇಕು. ಸರಿನಾ? ಗೊತ್ತಾಗ್ತಿದೆ ಮಾಡ್ತಿರೋದು ಏನ್ ಮಾಡ್ತಾ ಇದೀನಿ ಅಂತ ಇವಾಗ? ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಯೂನಿಟ್ಸ್ ಡಿಸ್ಕಸ್ ಮಾಡೋಣ. ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಯೂನಿಟ್ಸ್. ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಯೂನಿಟ್ಸ್. ಸರಿನಾ? ಈಗ ಆಂಪಿಯರ್ ಯಾವ್ದು ಯೂನಿಟ್? ಆಂಪಿಯರ್ ಕರೆಂಟ್. ಎಲ್ಲ ಗೊತ್ತಿದೆ ನಿಮಗೆ. ಆಂಪಿಯರ್ ಯೂನಿಟ್ ಕರೆಂಟ್. ಕರೆಕ್ಟಾ? ಇನ್ನು ವೋಲ್ಟ್ ಯಾವ್ದು? ಡಿಫರೆನ್ಸ್ ವೋಲ್ಟೇಜ್. ವೆರಿ ಗುಡ್. ಪೊಟೆನ್ಶಿಯಲ್ ಡಿಫರೆನ್ಸ್, ವೋಲ್ಟೇಜ್ ಅಂಡ್ ಅದ್ರದ್ದೇ. ಓಮ್ ಯಾವ್ದು ಯೂನಿಟ್? ರೆಸಿಸ್ಟೆನ್ಸ್. ಕರೆಕ್ಟಾ? ವ್ಯಾಟ್ ಪವರ್. ಪವರ್. ಕಿಲೋ ವ್ಯಾಟ್ ಅವರ್? ಕಿಲೋ ವ್ಯಾಟ್ ಅವರ್ ಎನರ್ಜಿ. ಎಲೆಕ್ಟ್ರಿಕಲ್ ಎನರ್ಜಿ.
ಇಟ್ ಇಸ್ ಎಲೆಕ್ಟ್ರಿಕಲ್ ಎನರ್ಜಿ. ಕರೆಕ್ಟ್ ಆಗಿ ಬರ್ತಿರೋದಾನು? ಜೌಲ್ಸ್ ಎಲೆಕ್ಟ್ರಿಕಲ್ ವರ್ಕ್ ಬರೀ ಎನರ್ಜಿ, Energy. ಬರೀ ಎನರ್ಜಿ. ಈಟಿಂದ ಯೂನಿಟ್ ಏನು? ಈಟಿಂದು Kelvin. Joules. ಆ Joule. ಜೌಲ್ಸ್ ಅಲ್ಲೂ ಎಕ್ಸ್ಪ್ಲೇನ್ ಮಾಡ್ತೀವಿ, ಸರಿನಾ? ಇಟ್ ಈಸ್ ಆಲ್ಸೋ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಜೌಲ್ಸ್, ಅದ್ರಲ್ಲೂ ಹೇಳ್ತೀವಿ ಜೌಲ್ಸ್, ಸರಿನಾ? ಕೆಪಾಸಿಟರ್ ಯೂನಿಟ್ Faraday. ಫ್ಯಾರಡ್ ಕೆಪಾಸಿಟರ್. ಇಂಡಕ್ಟರ್ದು Inductance. ಹೆನ್ರಿ. ಎನ್ರಿ. ಇಂಡಕ್ಟರ್ದು ಎನ್ರಿ. ಇದಿಷ್ಟು ನೆನ್ಪಿಟ್ಕೊಂಡಿದ್ರೆ ಸಾಕು. ಡಿಫ್ರೆಂಟ್ ಟೈಪ್ಸ್ ಆಫ್ SI unit. Joules also. ಯಾವ್ದಮ್ಮ? Work in SI units. ವರ್ಕ್, ಎಲೆಕ್ಟ್ರಿಕಲ್ ವರ್ಕ್, ಜೌಲ್ಸ್. Okay. ಎಲೆಕ್ಟ್ರಿಕಲ್ ವರ್ಕ್ ಇಂದ ಜೌಲ್ಸ್. ಓಕೆ, ಇದಿಷ್ಟು ಡಿಫ್ರೆಂಟ್ ಎಲೆಕ್ಟ್ರಿಕಲ್ ಯೂನಿಟ್ಸ್ ನೆನ್ಪಿಟ್ಕೊಬೇಕಾಯ್ತು. ಅರ್ಥ ಆಯ್ತು ಎಲ್ಲರಿಗೂ ಇದು? ಓಕೆ, ಬೇಸಿಕ್ ಇದೆ ಅಷ್ಟೇ, ಬೇರೆ ಏನು ಜಾಸ್ತಿ ಇಲ್ಲ. ನೆಕ್ಸ್ಟ್ ಇವಾಗ ಸುಮ್ನೆ ಒಂದು ಟ್ಯಾಬ್ಲೋ ಕಾಲಮ್ ಬರ್ತೀನಿ. 10⁻³ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಿ? ಇಂಗ್ಲಿಷ್ ಏನಂತ ಹೇಳ್ತೀವಿ? ಮಿಲಿ, ಕರೆಕ್ಟಾ? Milli. ಹಾ. 10⁻⁶ 10⁻³ ನ Kilo. ಹಾ, ಕಿಲೋ. ವೆರಿ ಗುಡ್. 10⁻⁶ ನ Mega. ಹಾ, ಮೆಗಾ. 10⁻⁻ ಮೆಗಾ. 10⁻⁻⁻⁶ Micro. ಓಕೆ, ವೆರಿ ಗುಡ್, ಮೈಕ್ರೋ. ಅದೇ ತರ 10⁻⁻ ಒಂದೊಂದೇ ಬರಿತಾ ಹೋಗ್ತೀನಿ. 9 Nano. 10⁻⁹ Giga. ವೆರಿ ಗುಡ್, ಗೀಗಾ. Giga. ಗೀಗಾ. 10⁻⁻⁹ ಈಗ Nano. ನ್ಯಾನೋ. ಅಲ್ಲ, ಕರೆಕ್ಟ್ ಇದೆಯಲ್ವಾ? 10⁻12 ಅಂದ್ರೆ ಎಷ್ಟು? 10⁻12 Tera. ಏನೋ? Tera. ಟೆರಾ. Tera. 10⁻⁻12 Micro. Nano. ಪಿಕೋ. Pico. ಹಾ, ಇದಿಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಯೂನಿಟ್ಸ್, ಸರಿನಾ? ಪ್ರಿಫಿಕ್ಸ್ ಟೇಬಲ್ಸ್. ಯೂನಿಟ್ ಪ್ರಿಫಿಕ್ಸ್ ಟೇಬಲ್ಸ್. ಅರ್ಥ ಆಗಿದೆಲ್ವಾ ಇದು? 10⁻⁻⁶ micro ಬರುತ್ತಾ macro ಬರುತ್ತಾ? ಯಾವ್ದಮ್ಮ? 10⁻⁻⁶. Micro. ಮೈಕ್ರೋ MICR ಮೈಕ್ರೋ. ಯಾಕೆ? ಅದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಸರ್. ಮೈಕ್ರೋ. ಆಯ್ತಾ? ಇದಿಷ್ಟು ಎಲೆಕ್ಟ್ರಿಕಲ್ ಯೂನಿಟ್ ನ ಪ್ರಿಫಿಕ್ಸ್ ನೆನ್ಪಿಟ್ಕೊಬೇಕಾಗಿರೋದು. ಈಗ ನೆಕ್ಸ್ಟ್ ಬರ್ತೀನಿ ಟಾಪಿಕ್ ನಾನು, ಡಿಫ್ರೆಂಟ್ ಎಲೆಕ್ಟ್ರಿಕಲ್ ಸೇಫ್ಟಿ ಸೈನ್ ಬೋರ್ಡ್ಸ್. ಡಿಫ್ರೆಂಟ್ ಎಲೆಕ್ಟ್ರಿಕಲ್ ಸೈನ್ ಬೋರ್ಡ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸರ್, ಡಿಫ್ರೆಂಟ್ ಸೈನ್ ಬೋರ್ಡ್ಸ್ ಯಾವ್ದು ಇದೆ? ಇಷ್ಟು ತನಕ ನಾನು ಮಾಡಿದೆಲ್ಲ PPT ಇದರಲ್ಲೇ ಇರುತ್ತೆ, ನೀವು ನೋಡ್ಕೊಂಬೋದು ಬೇಕಾರೆ. ಸರ್ ಹತ್ರ ಕಳಿಸ್ತೀನಿ, ಇಸ್ಕೊಳ್ಳಿ ಬೇಕಾರೆ PPT. ನೋಡಿ, ದೀಸ್ ಆರ್ ದ ಡಿಫ್ರೆಂಟ್ ಎಲೆಕ್ಟ್ರಿಕಲ್ ಸೇಫ್ಟಿ ಸೈನ್ ಬೋರ್ಡ್ಸ್. ಇದ್ರಲ್ಲಿ ನಮಗೆ ಮೇಜರ್ ಆಗಿ ಬರೋದು 4 ಮೇನ್ ಬರುತ್ತೆ. ಯಾವ್ದಾವ್ದು ಅಂತಂದ್ರೆ ಇಲ್ಲಿ ನಿಮಗೆ ಕಾಣೋ ರೀತಿ, ಒಂದನೇದು ಪ್ರಾಹಿಬಿಷನ್, ನೆಕ್ಸ್ಟ್ ವಾರ್ನಿಂಗ್, ನೆಕ್ಸ್ಟ್ ಮ್ಯಾಂಡೇಟರಿ, ಕರೆಕ್ಟಾ? ನೆಕ್ಸ್ಟ್ ಲಾಸ್ಟ್ ಒನ್ ಎಮರ್ಜೆನ್ಸಿ. ಈ 4 ನೆನ್ಪಿಟ್ಕೊಳ್ಳೇಬೇಕು ಡಿಫ್ರೆಂಟ್ ಎಲೆಕ್ಟ್ರಿಕಲ್ ಸೈನ್ ಬೋರ್ಡ್ಸ್ ಅಂತಂದ್ರೆ. ಸೊ ಈಗ ನೋಡಿ, ಪ್ರಾಹಿಬಿಷನ್ ಅಂತ ಅಂದ್ರೆ ಏನರ್ಥ? ಪ್ರಾಹಿಬಿಟೆಡ್. ನೀವು ನೋಡಿದ್ರೆ ಸ್ಕೂಲ್ ಕಾಲೇಜಲ್ಲಿ ಹಾಕಿರ್ತಾರೆ, ಹೌದಾ? ಮೊಬೈಲ್ ನಿಷೇಧಿಸಲಾಗಿದೆ. ಏನಪ್ಪಾ? ನಿಷೇಧಿಸಲಾಗಿದೆ. ಏನಾಗಿದೆ? ನಿಷೇಧಿಸಲಾಗಿದೆ. Prohibited. ಹಾ, ಕನ್ನಡದಲ್ಲಿ ಹೇಳಿದ್ರಾ? ನಿಷೇಧಿಸಲಾಗಿದೆ. ಸೊ ಪ್ರಾಹಿಬಿಟೆಡ್ ಅಂದ್ರೆ ಹೋಗ್ಬಾರ್ದು, ನಾಟ್ ಅಲೌಡ್ ಅಂತ ಕಂಡೀಷನ್. Not allowed. ನೀವು ನೋಡಿರ್ತೀರಾ, ಸಿಗರೆಟ್ಸ್ ಆರ್ ನಾಟ್ ಅಲೌಡ್, ಸ್ಮೋಕಿಂಗ್ ಇಸ್ ನಾಟ್ ಅಲೌಡ್, ಅಥವಾ ಮೊಬೈಲ್ ಫೋನ್ಸ್ ಆರ್ ಪ್ರಾಹಿಬಿಟೆಡ್ ಆತರ ಹಾಕಿರ್ತಾರಲ್ವಾ? ಅದು ಯಾವ ಸಿಂಬಲ್ ಅಲ್ಲಿ ಹಾಕಿರ್ತಾರೆ? ಯಾವ ಕಲರ್ ಇರುತ್ತೆ? ಯಾವಾಗ ಯಾವ ಕಲರ್ ಇರುತ್ತೆ? ರೆಡ್ ಕಲರ್. ರೆಡ್. ವೆರಿ ಗುಡ್. ರೆಡ್ ಕಲರ್ ಅಲ್ಲಿ ಇರುವಂತದ್ದು ಪ್ರಾಹಿಬಿಷನ್ ಸೈನ್ ಬೋರ್ಡ್ಸ್. ಈ ಪ್ರಾಹಿಬಿಷನ್ ಸೈನ್ ಬೋರ್ಡ್ಸ್ ಅಲ್ಲಿ ಸರ್ ಏನೇನ್ ಮಾಡುತ್ತೆ ಹಂಗಾರೆ ನಮಗೆ ಅಂತಂದ್ರೆ, ಸಿಂಪಲ್ ನೋಡಿ, ಅದು ಸರ್ಕ್ಯುಲರ್ ಫಾರ್ಮ್ ಅಲ್ಲಿ ಇರುತ್ತೆ.
ನಾನು ಇಲ್ಲಿ ತೋರಿಸ್ತೀನಿ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ, ಪ್ರಾಹಿಬಿಷನ್ ಎಲ್ಲ ರೆಡ್ ಕಲರ್ ಇರುತ್ತೆ, ರೆಡ್ ಕಲರ್. ಸೊ ಅದೇನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ನೋಡಿ, ಡೇಂಜರ್ ಬಿಹೇವಿಯರ್, ಸ್ಟಾಪ್, ಶಟ್ ಡೌನ್, ಎಮರ್ಜೆನ್ಸಿ, ಆ ಕಡೆ ಹೋಗ್ಬೇಡಿ, ಹೊರಗೆ ಬನ್ನಿ, ಆ ತರದ ಇಂಡಿಕೇಟ್ ಮಾಡುತ್ತೆ. ಸೊ ಅದನ್ನ ಟಚ್ ಕಿಚ್ ಮಾಡಬೇಡಿ, ತುಂಬಾ ಎಮರ್ಜೆನ್ಸಿ, ಜಾಸ್ತಿ ಕರೆಂಟ್ ಹೋಗ್ತಿರುತ್ತೆ ಅಂತ ಇಂಡಿಕೇಟ್ ಮಾಡೋದಕ್ಕೆ ಪ್ರಾಹಿಬಿಟೆಡ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಸ್ಮೋಕಿಂಗ್ ಇಸ್ ನಾಟ್ ಅಲೌಡ್, ಅದು ರೆಡ್ ಕಲರ್ ಮಾರ್ಕ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ದಿಸ್ ಈಸ್ ಎ ಪ್ರಾಹಿಬಿಷನ್ ಕಂಡೀಷನ್. ನೆಕ್ಸ್ಟ್ ಅದೇ ತರ ಇನ್ನೊಂದು ಕಂಡೀಷನ್ ಅಂತ ಹೇಳಿದೆ, ಯಾವ್ದು? ಮ್ಯಾಂಡೇಟರಿ. ಮ್ಯಾಂಡೇಟರಿ ಕಂಡೀಷನ್. ಮ್ಯಾಂಡೇಟರಿಲಿ ಏನಾಗುತ್ತೆ? ಕಂಪಲ್ಸರಿ. ಮ್ಯಾಂಡೇಟರಿ. ಸೊ ಮ್ಯಾಂಡೇಟರಿಗಿಂತ ಮುಂಚೆ ವಾರ್ನಿಂಗ್ ಹೋಗ್ಬಿಡೋಣ. ವಾರ್ನಿಂಗ್ ಅಂತ ಅಂದ್ರೆ ಏನು ಅಂದ್ರೆ ಹೋಗ್ಬೇಡಿ ಅಂತ ಅವ್ನು ಹೇಳಲ್ಲ, ಬಟ್ ಪ್ರಿಕಾಷನ್ಸ್ ನೋಡಿ, ಪ್ರಿಕಾಷನ್ಸ್ ತಗೊಂಡು ಹೋಗಿ ಅಂತ ಅವ್ನು ಹೇಳ್ತಾನೆ. ಅದನ್ನೇ ವಾರ್ನಿಂಗ್ ಅಂತ ಕರಿತೀವಿ. ದಟ್ ಈಸ್ ಯೆಲ್ಲೋ ಇನ್ ಕಲರ್ ಅಂಡ್ ಟ್ರಯಾಂಗಲ್ ಫಾರ್ಮೇಶನ್ ಅಲ್ಲಿ ಹಾಕಿರ್ತಾರೆ. ಈಗ ಯಾವ್ದಾದ್ರು ನೀವು ಒಂದು ಎಲೆಕ್ಟ್ರಿಕಲ್ ಸಬ್ಸ್ಟೇಷನ್ ಒಳಗೆ ಹೋಗ್ಬೇಕು ಅಂದ್ರೆ ಸೀದಾ ಹೋಗ್ಬಾರ್ದು, ಶೂ ಗಿ ಹಾಕೊಂಡು ಹೋಗ್ಬೇಕು, ರಬ್ಬರ್ ಸೋಲ್ ಇರುವಂತ ಶೂ ಹಾಕೊಂಡು ಹೋಗ್ಬೇಕು ಅಂತ ಹೇಳ್ತಾನೆ. ಕರೆಕ್ಟಾ? ದಟ್ ಈಸ್ ಎ ವಾರ್ನಿಂಗ್ ಸಿಂಬಲ್. ಇಟ್ ಇಸ್ ನಾಟ್ ಪ್ರೊಹಿಬಿಟೆಡ್. ಹೋಗ್ಬೇಡಿ ಅಂತ ಹೇಳಲ್ಲ ಅವನು. ಹೋಗ್ಬೇಕಾದ್ರೆ ಈ ತರ ವಾರ್ನಿಂಗ್ ಕಂಡೀಷನ್ ಇರುತ್ತೆ, ಅಥವಾ ಈ ತರ ಬಿಹೇವ್ ಮಾಡ್ಬೇಕು ನೀವು, ಆ ತರ ಕಂಡೀಷನ್ಸ್ ಇರಬೇಕು ಅಂತ ಅವ್ನು ಹೇಳ್ತಿರೋದಕ್ಕೆ ವಾರ್ನಿಂಗ್ ಕಂಡೀಷನ್ ಅಂತ ಕರಿತೀವಿ. ದಟ್ ಈಸ್ ಯೆಲ್ಲೋ ಇನ್ ಕಲರ್, ಟ್ರಯಾಂಗಲ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಅದೇ ತರ ನೆಕ್ಸ್ಟ್ ಒನ್ ಮ್ಯಾಂಡೇಟರಿ. ಮ್ಯಾಂಡೇಟರಿ ಬೇಸಿಕಲಿ ಬ್ಲೂ ಕಲರ್ ಇರುತ್ತೆ, ಸರ್ಕ್ಯುಲರ್ ಫಾರ್ಮ್ ಅಲ್ಲಿ ಇರುತ್ತೆ. ಈ ಮ್ಯಾಂಡೇಟರಿ ಅಂತಂದ್ರೆ, ಈಗ ನೀವೇನೋ ಎಲ್ಲಿಗೆ ಹೋಗ್ಬೇಕಂದ್ರೆ ಹಾಸ್ಪಿಟಲ್ಗೆ ಹೋದಾಗ ಯಾರು ಮಗು ಮುಟ್ಬೇಕಾದ್ರೆ ಹ್ಯಾಂಡ್ ಗ್ಲೌಸ್ ಹಾಕೊಂಡು ಮುಟ್ಬೇಕು, ಅಥವಾ ಹ್ಯಾಂಡ್ಸ್ ವಾಶ್ ಮಾಡಿ ಮುಟ್ಬೇಕಲ್ವಾ? ದಟ್ ಇಸ್ ಎ ಮ್ಯಾಂಡೇಟರಿ ಕಂಡೀಷನ್. ಆ ತರ ಇರುತ್ತೆ. ಹಂಗಾರೆ ಆಮೇಲೆ ಮತ್ತೆ ನೀವು ಏನಾದ್ರು ಒಂದು ವೆಲ್ಡಿಂಗ್ ಮಾಡ್ತಾ ಇರ್ತೀರಾ, ಅವಾಗ ನೀವು ಫೇಸ್ ಮಾಸ್ಕ್ ಯೂಸ್ ಮಾಡ್ಬೇಕು. ಇಟ್ ಇಸ್ ಎ ಮ್ಯಾಂಡೇಟರಿ. ಸೊ ದಟ್ ಈಸ್ ಆ ತರ ಇಂಡಿಕೇಶನ್ ಕೊಡೋದು ನಿಮಗೆ ಮ್ಯಾಂಡೇಟರಿ ಅಂತ ಕರಿತೀವಿ. ಅಥವಾ ನೀವು ಯಾವ್ದೋ ಒಂದು ಝೋನ್ ಒಳಗೆ ಹೋಗ್ತಿದ್ದೀರಾ ಅಂತ ಅಂದಾಗ ಅಲ್ಲಿ ಹೆಲ್ಮೆಟ್ ಧರಿಸದೇ ಹೋಗ್ಬೇಕು, ವಿತೌಟ್ ಹೆಲ್ಮೆಟ್ ಹೋಗಂಗಿಲ್ಲ, ಸೇಫ್ಟಿ ಹೆಲ್ಮೆಟ್ ಅಂತ ತೋರಿಸ್ತಾನೆ. ದಟ್ ಈಸ್ ಎ ಮ್ಯಾಂಡೇಟರಿ ಕಂಡೀಷನ್. ಸೊ ಅವೆಲ್ಲ ಇನ್ ಟರ್ಮ್ಸ್ ಆಫ್ ಬ್ಲೂ ಕಲರ್ ಇರುತ್ತೆ, ಸರ್ಕ್ಯುಲರ್ ಫಾರ್ಮ್ ಅಲ್ಲಿ ಇರುವಂತದ್ದು. ಅರ್ಥ ಆಯ್ತಾ? ದ ಲಾಸ್ಟ್ ಒನ್ ಬರುತ್ತೆ ನಿಮಗೆ ಎಮರ್ಜೆನ್ಸಿ. ಎಮರ್ಜೆನ್ಸಿ ಎಕ್ಸಿಟ್ ನೋಡಿದ್ರಲ್ವಾ ನೀವು, ಥಿಯೇಟರ್, ಮಾಲ್, ಕಾಲೇಜ್ ಅಲ್ಲಿ ಎಲ್ಲಾ ಕಡೆ ಇರುತ್ತೆ ಎಮರ್ಜೆನ್ಸಿ ಎಕ್ಸಿಟ್. ಬೇಸಿಕಲಿ ಈ ಎಮರ್ಜೆನ್ಸಿ ಎಕ್ಸಿಟ್ ನಾವು ರೆಡ್ ಕಲರ್ ಇಂಡಿಕೇಟ್ ಮಾಡ್ತೀವಿ, ಬಟ್ ಜನರಲ್ ಆಗಿ ಇದನ್ನ ಮೆನ್ಷನ್ ಮಾಡಬೇಕಾಗಿದ್ದ ಕಲರ್ ಯಾವ್ದು ಅಂದ್ರೆ ಗ್ರೀನ್ ಕಲರ್ ಇದೆ ನೋಡಿ ಅಲ್ಲಿ. ಯಾವ ಕಲರ್ ಮಾಡಿದೆ? ಇಟ್ ಈಸ್ ಎ ಗ್ರೀನ್ ಕಲರ್ ಅಲ್ಲಿ ಇರ್ಬೇಕಾಗತ್ತೆ. ಸಮ್ಟೈಮ್ಸ್ ಇದನ್ನ ರೆಡ್ ಕಲರ್ ಯೂಸ್ ಮಾಡಿದರೆ ಎಮರ್ಜೆನ್ಸಿ ಎಕ್ಸಿಟ್ಗೋಸ್ಕರ ಅಷ್ಟೇ. ದಿಸ್ ಇಸ್ ವಾಟ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಸೈನ್ ಬೋರ್ಡ್ಸ್. ಡಿಫ್ರೆಂಟ್ ಟೈಪ್ಸ್ ಆಫ್ ಸೈನ್ ಬೋರ್ಡ್ಸ್ ಯಾವ್ದಿದೆ, ಅದನ್ನ ಏನ್ ಕೆಟಗರೈಸ್ ಮಾಡ್ತಾರೆ, ಯಾವ ಕಲರ್ ಇರುತ್ತೆ ಅಂತ ಹೇಳಿದ್ವಿ. ಅರ್ಥ ಆಯ್ತಾ ಎಲ್ಲರಿಗೂ ಅದು? ಓಕೆ. ಇದೇನು ಜನರಲ್ ಟಾಪಿಕ್, ಜಾಸ್ತಿ ಡಿಸ್ಕಷನ್ ಮಾಡುವಂತದೇನಿಲ್ಲ, ಜನರಲ್ ಆಗಿರೋದ್ರಿಂದ ಈಸಿ ಆಗ್ತದೆ ನಿಮಗೆ ಅಷ್ಟೇ. ನೆಕ್ಸ್ಟ್ PPE ಅಂತ, ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್. ನೋಡಿ, ಈಗ ಯಾವ್ದಾದ್ರು ಒಂದು ಎಲೆಕ್ಟ್ರಿಕಲ್ ವರ್ಕ್ ಮಾಡ್ಬೇಕಾರೆ, ಎಲೆಕ್ಟ್ರಿಕಲ್ ವರ್ಕ್ ಅಂತಲ್ಲ, ಸಿವಿಲ್ ವರ್ಕ್ ಮಾಡ್ಬೇಕಾರೆ ಅಥವಾ ಇಂಡಸ್ಟ್ರೀಸ್ ಅಲ್ಲಿ ಮೆಕ್ಯಾನಿಕಲ್ ವರ್ಕ್ ಮಾಡ್ಬೇಕಾರೆ ನೀವು ಒಂದು ಸಾರ್ಟ್ ಆಫ್ ಥಿಂಗ್ಸ್ ನ ಯಾವ ಟು ಫಾಲೋ. ಸರ್ ಯಾವ್ದಾವ್ದು ಹಂಗಾದ್ರೆ ಏನ್ ನಾವು ಫಾಲೋ ಮಾಡ್ಬೇಕು? ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ಅಂದಾಗ ಕಂಪಲ್ಸರಿ ಏನ್ ಹಾಕೊಂಡಿರ್ಬೇಕು? ಅವನು ಸೇಫ್ಟಿ ಶೂ ಹಾಕೊಂಡಿರ್ಬೇಕು, ಹೆಲ್ಮೆಟ್, ಸೇಫ್ಟಿ ಜಾಕೆಟ್, ಅವನು ಒಂದು ನಿಮ್ಗೆ ಇಂಡಿಕೇಶನ್ ಕೊಡುವಂತ ಜಾಕೆಟ್ ಹಾಕೊಂಡಿರ್ಬೇಕು, ಹೆಲ್ಮೆಟ್ ಹಾಕೊಂಡಿರ್ಬೇಕು, ಸೇಫ್ಟಿ ಶೂಸ್ ಹಾಕ್ಬೇಕು. ಹೌದಾ? ಸೊ ದೀಸ್ ಆರ್ ದ ಈ ಕಾನ್ಸೆಪ್ಟ್ ಕೂಡ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ ಅಂತ ಕರೆಯುವಂತದ್ದು. ಇದಿಲ್ಲ ಅಂತ ಅಂದ್ರೆ ನಿಮಗೆ ಏನಾಗುತ್ತೆ, ತುಂಬಾ ಇಂಜುರೀಸ್ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೋಡಿ, ಇನ್ಸುಲೇಟೆಡ್ ಗ್ಲೌಸ್ ಇಲ್ಲಿ ಕೊಟ್ಟಿ ನೋಡಿ, ಒಂದೊಂದೇ ಪಾಯಿಂಟ್ಸ್ ಗಳು. ಇನ್ಸುಲೇಟೆಡ್ ಗ್ಲೌಸ್ ಹಾಕೊಬೇಕು, ಇನ್ಸುಲೇಟೆಡ್ ಮ್ಯಾಟಿಂಗ್ ಹಾಕ್ಬೇಕು. ಅಕಸ್ಮಾತ್ ನೀವೇನಾದ್ರು ಎಲೆಕ್ಟ್ರಿಕಲ್ ಐಟಮ್ಸ್ ಕನೆಕ್ಷನ್ಸ್ ಚೆಕ್ ಮಾಡ್ತೀರಾ, ಆ ತರ ಇದ್ದಾಗ ನೀವು ಕೆಳಗಡೆ ಇನ್ಸುಲೇಟೆಡ್ ಆಗಿರುವಂತ ಮ್ಯಾಟ್ ಅನ್ನು ಹಾಕ್ಬಿಟ್ಟು ಯೂಸ್ ಮಾಡ್ಬೇಕಾಗತ್ತೆ. ಅವಾಗ ನಿಮಗೆ ಯಾವ್ದೇ ರೀತಿ ಶಾಕ್ ಹೊಡೆಯೋದಿಲ್ಲ, ಅದಕ್ಕೋಸ್ಕರ. ಸೊ ಅದೇ ತರ ನಿಮಗೆ ಇನ್ಸುಲೇಟೆಡ್ ಲ್ಯಾಡರ್ಸ್ ನೋಡಿ, ಮೇಲ್ಗಡೆ ಏನೋ ಹತ್ತಿ ಕೆಲಸ ಮಾಡ್ಬೇಕು ಅಂದಾಗ ಇನ್ಸುಲೇಟೆಡ್ ಲ್ಯಾಡರ್ಸ್ ಯೂಸ್ ಮಾಡ್ಬೇಕು. ಅಥವಾ ರೆಸ್ಕ್ಯೂ ಮಾಡ್ಬೇಕು, ಯಾರು ಶಾಕ್ ಹೊಡೆದಿರತ್ತೆ ಅವನಿಗೆ ರೆಸ್ಕ್ಯೂ ಮಾಡ್ಬೇಕು ಅಂದಾಗ ಅದ್ ಅಲ್ಲಿ ನೀವು ರೆಸ್ಕ್ಯೂ ಲ್ಯಾಡರ್ಸ್ ಯೂಸ್ ಮಾಡ್ಬೇಕು. ಅಥವಾ ನಿಮ್ಗೆ ಯಾವ್ದೋ ಒಂದು ಇದ್ರಲ್ಲಿ ಸಬ್ಸ್ಟೇಷನ್ ಎಲ್ಲೋ ಕೆಲಸ ಮಾಡ್ತಿರ್ತೀರಾ, ಅಲ್ಲಿ ಏನೋ ಸ್ನೇಕ್ ಬೈಟ್ ಬಂದ್ಬಿಡುತ್ತೆ, ಸ್ನೇಕ್ಸ್ ಬರುತ್ತೆ, ಅವಾಗ ರಿಮೂವ್ ಮಾಡಕ್ಕೋಸ್ಕರ ರೆಸ್ಕ್ಯೂ ರಾಡ್ ಅನ್ನೆಲ್ಲ ಯೂಸ್ ಮಾಡ್ಬೇಕಾಗತ್ತೆ. ಸೊ ಅದೇ ತರ ಇದ್ರಲ್ಲಿ ಮೆನ್ಷನ್ ಆಗಿಲ್ಲ ತುಂಬಾ ಆಕ್ಚುಲಿ. ಸೊ ಇದೇ ತರ ನೀವೇನ್ ಮಾಡ್ಬೇಕು, ಯಾರ ಗೀಚ್ ಮಾಡಪ್ಪ ಅದು. ಸೊ ಈ ತರ PPE ಕಿಟ್ ಅಲ್ಲಿ ಇನ್ನು ತುಂಬಾ ಇದೆ ಆಕ್ಚುಲಿ. ಈ PPE ಕಿಟ್ ಅಲ್ಲಿ ಅವಾಗಲೇ ರೀತಿ ಸನ್ ಗ್ಲಾಸ್, ಸಾರಿ ಡಸ್ಟ್ಗೆ ನಮ್ಗೆ ಏನು ತೊಂದರೆ ಆಗ್ಬಾರ್ದು ಅನ್ನೋಕ್ಕೋಸ್ಕರ ಗ್ಲಾಸ್ ಹಾಕ್ಬೇಕು. ಹೌದಾ? ಐ ಗ್ಲಾಸ್ ಹಾಕ್ಬೇಕು.
ನೆಕ್ಸ್ಟ್ ಇಂಡಸ್ಟ್ರೀಸ್ ಅಲ್ಲಿ ತುಂಬಾ ಸೌಂಡ್ ಬರ್ತಿರುತ್ತೆ ಮೆಷಿನರೀಸ್, ಅದು ಕಿವಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ಏನ್ ಹಾಕ್ಬೇಕು? ಇಯರ್ಫೋನ್, ಇಯರ್ ಪ್ರೊಟೆಕ್ಟರ್ ಹಾಕ್ಬೇಕು. ಇಯರ್ ಪ್ರೊಟೆಕ್ಷನ್. ಓಕೆ. ಇಯರ್ ಪ್ರೊಟೆಕ್ಟರ್ ಹಾಕ್ಬೇಕು. ಸೊ ಅದೇ ತರ ನಿಮಗೆ ಶೂ, ರಬ್ಬರ್ ಸೋಲ್ಡ್ ಶೂಸ್ ಹಾಕ್ಬೇಕು, ಬೇರೆ ಶೂ ಹಾಕಂಗಿಲ್ಲ, ನಾರ್ಮಲ್ ಶೂಸ್ ಹಾಕಂಗಿಲ್ಲ. ಹೌದಾ? ಹ್ಯಾಂಡ್ ಗ್ಲೌಸ್ ಹಾಕಿರ್ಬೇಕು, ಆಮೇಲೆ ಹೆಲ್ಮೆಟ್ ಹಾಕಿರ್ಬೇಕು, ಇಂಡಿಕೇಶನ್ ಶರ್ಟ್ ಹಾಕಿರ್ಬೇಕು, ಜಾಕೆಟ್ ಹಾಕಿರ್ಬೇಕು. ಹೌದಾ? ಈ ತರ. ಆಮೇಲೆ ಫೇಸ್ ಮಾಸ್ಕ್ ಹಾಕಿರ್ಬೇಕು. ನೀವೇನು ಧೂಳಲ್ಲಿ ಕೆಲಸ ಮಾಡ್ತಿದ್ದೀರಾ ಅಥವಾ ವೆಲ್ಡಿಂಗ್ ಅಲ್ಲಿ ಕೆಲಸ ಮಾಡ್ತೀರಾ ಅಂದಾಗ ಫೇಸ್ ಮಾಸ್ಕ್ ಹಾಕಿರ್ಬೇಕು. ದೀಸ್ ಆರ್ ದ ಸಮ್ ಆಫ್ ದ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್. ಸೊ ಇದಿಷ್ಟು ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ಬರುವಂತ ಕಾನ್ಸೆಪ್ಟ್ಗಳು. ಗೊತ್ತಾಯ್ತಾ? ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ ಅಂದ್ರೆ ಏನಿರುತ್ತೆ ಅಂತ? ಅದ್ಮೇಲೆ ಜಾಸ್ತಿ ಏನ್ ಎಕ್ಸ್ಪ್ಲನೇಷನ್ ಅಂತ ಏನಿಲ್ಲ, ಇಷ್ಟು ನೆನ್ಪಿಟ್ಕೊಂಡಿದ್ರೆ ಸಾಕು, ಅಷ್ಟೇ ಯೂಸ್ ಮಾಡ್ಬೇಕು ಅಂತ ನಮಗೆ. ಈಗ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ, ಎಲೆಕ್ಟ್ರಾಕ್ಷನ್ ಅಂತ. ಈಗ ನೋಡಿ, ಒಂದು ಸ್ಟೋರಿ ಹೇಳ್ತಾ ಹೋಗ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ನಾನು ಎಷ್ಟು ನೀಟಾಗಿ ಹೇಳ್ತೀನಿ ನೋಡಿ. ಎಲೆಕ್ಟ್ರಾಕ್ಷನ್ ಅಂದ್ರೆ ಯಾವ್ದಾದ್ರು ಒಂದು ಪರ್ಸನ್ಗೆ ಎಲೆಕ್ಟ್ರಿಕಲ್ ಶಾಕ್ ಹೊಡೆದ್ಬಿಟ್ಟಿದೆ ಅಂತ ಅನ್ಕೊಳ್ಳಿ. ಸೊ ಆ ಕಂಡೀಷನ್ ಅಲ್ಲಿ ಅವ್ನಿಗೆ ಹೆಂಗೆ ನಾವು ಬಚಾವ್ ಮಾಡ್ಬೇಕು, ಅವ್ನಿಗೆ ಹೆಂಗ್ ಬಚಾವ್ ಆಗ್ಬೇಕು ಅನ್ನೋದನ್ನೇ ಎಲೆಕ್ಟ್ರಾಕ್ಷನ್ ಅಲ್ಲಿ ಬರುವಂತದ್ದು. ನೋಡಿ ಎಷ್ಟು ನೀಟಾಗಿ ಒಂದು ಸ್ಟೋರಿ ತರ ಬಿಲ್ಡ್ ಮಾಡ್ತೀನಿ, ಎಷ್ಟು ನೀಟಾಗಿ ಅರ್ಥ ಆಗತ್ತೆ ಎಲ್ಲರಿಗೂ. ಬೇಸಿಕಲಿ ಎಲೆಕ್ಟ್ರಾಕ್ಷನ್ ಅಂತ ಅಂದ್ರೆ ಎ ಪರ್ಸನ್ ಗಾಟ್ ಎ ಎಲೆಕ್ಟ್ರಿಕಲ್ ಶಾಕ್. ಅವ್ನು ಎಲೆಕ್ಟ್ರಿಕಲ್ ಶಾಕ್ ಹೊಡೆದ್ಬಿಡುತ್ತೆ. ಎಲೆಕ್ಟ್ರಿಕಲ್ ಶಾಕ್ ಅವನಿಗೆ ಬಿಗಿಯಾಗಿ ಹಂಗೆ ಇಟ್ಕೊಂಡಿರುತ್ತೆ ಎಲೆಕ್ಟ್ರಿಕಲ್ ಸಪ್ಲೈ. ಶಾಕ್ ಹೊಡೆದ ಬಾರೋ ಹೋಗೋಣ ಅಂತ ಕರ್ಕೊಂಡು ಹೋಗತ್ತ ಕೈ ಇಟ್ಕೊಂಡು ನಾವು. ನಮಗೂ ಇಟ್ಕೊಂಡ್ಬಿಡತ್ತೆ, ನಮಗೂ ಶಾಕ್ ಹೊಡೆಯುತ್ತೆ. ಸೊ ಅವಾಗ ನಾವು ಫಸ್ಟ್ ಏನ್ ಕೆಲಸ ಮಾಡ್ಬೇಕು ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀವಿ ನೋಡಿ. ಫಸ್ಟ್ ಯಾವ ಕೇಳಿಸ್ಕೊಳ್ಳಿ ಹಂಗೆ ಅದನ್ನ. ಸೊ ಫಸ್ಟ್ ನಾವು ಮೇನ್ ಸಪ್ಲೈನ ಆಫ್ ಮಾಡೋ ಅಥವಾ ಸ್ವಿಚ್ ನ ಆಫ್ ಮಾಡ್ಬೇಕಾಗತ್ತೆ ಫಸ್ಟ್ ಆಕ್ಚುಲಿ. ಸೊ ನಮಗೆ ಸ್ವಿಚ್ ಅವೈಲಬಲ್ ಇಲ್ಲ ಹತ್ರದಲ್ಲಿ, ಅವನಿಗೆ ಸ್ವಿಚ್ ಪಕ್ಕನೇ ಇದ್ದಾನೆ ಅಂತ ಕಂಡೀಷನ್ ಏನ್ ಮಾಡ್ಬೇಕು? ಮೇನ್ ಸಪ್ಲೈ ಆಫ್ ಮಾಡ್ಬೇಕು. ನಾವು ಮೇನ್ ಸಪ್ಲೈನ ಆಫ್ ಮಾಡ್ಬೇಕು. ಮೇನ್ ಸಪ್ಲೈ ಆಫ್ ಮಾಡಕ್ ಆಯ್ತಾ? ಓಕೆ. ಆಗ್ಲಿಲ್ವಾ? ನಮಗೆ ಸಪ್ಲೈ ಮೇನ್ ಸ್ವಿಚ್ ಬೇರೆ ಕಡೆ ಇದೆ ಸರ್, ಸ್ವಿಚ್ ಆಫ್ ಮಾಡಕ್ ಆಗ್ಲಿಲ್ಲ ಅಂತ ಕಂಡೀಷನ್ ಅಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ, ಈಗ ಒಂದು ಆಫೀಸು ಅಥವಾ ಯಾವ್ದೊಂದು ವರ್ಕಿಂಗ್ ಸ್ಪೇಸ್ ಅಲ್ಲಿ ಅಥವಾ ಯಾವ್ದೊಂದು ಸ್ಪೇಸ್ ಅಲ್ಲಿ ಎಲೆಕ್ಟ್ರಿಕ್ ಶಾಕ್ ಹೊಡೆದಿದೆ, ಎಲೆಕ್ಟ್ರಾಕ್ಷನ್ ಆಗಿದೆ ಅಂದ್ರೆ ಅದ್ರ ಸುತ್ತಮುತ್ತ ಇರುವಂತ ಎಲ್ಲರಿಗೂ ನಾವು ಇನ್ಫಾರ್ಮೇಶನ್ ಕೊಡ್ಬೇಕು. ಸೈಡಿಗೆ ಬನ್ನಿ, ಈ ಸೈಡ್ ಹೋಗ್ಬೇಡಿ, ಎಲೆಕ್ಟ್ರಿಕಲ್ ಸಪ್ಲೈ ಇದೆ ಇಲ್ಲಿ ಅಂತ ಇನ್ಫಾರ್ಮೇಶನ್ ಕೊಟ್ಟು ಅವ್ರನ್ನೆಲ್ಲರನ್ನು ಅಲ್ಲಿಂದ ಎವ್ಯಾಕ್ಯುವೇಟ್ ಮಾಡ್ಬೇಕು. ನಾವು ಅಲ್ಲಿಂದ ಹೊರ ಕರ್ಕೊಂಡ್ ಬರ್ಬೇಕು ಆ ರಿಸ್ಕಿ ಝೋನ್ ಇಂದ. ಸೊ ಇದಿಷ್ಟು ತರ ಆದ್ಮೇಲೆ ಈಗ ನಾನು ಅವಾಗ್ಲೇ ಹೇಳ್ದಂಗೆ ಅವ್ನು ನಾವು ಬೇರೆ ಹ್ಯಾಂಡಲ್ಲಿ ಮುಟ್ಟಕ್ಕಾಗೋದಿಲ್ಲ, ಯಾಕಂದ್ರೆ ಎಲೆಕ್ಟ್ರಿಕ್ ಶಾಕ್ ನಮಗೂ ಪಾಸ್ ಆಗ್ಬಿಡುತ್ತೆ. ಅವಾಗ ನಾವೇನ್ ಮಾಡ್ಬೇಕು? ಒಂದು ರೆಸ್ಕ್ಯೂ ರಾಡ್ ಅಂತ ಇರುತ್ತೆ. ಆ ರೆಸ್ಕ್ಯೂ ರಾಡ್ ಅಥವಾ ಫೈಬರ್ ಇಂದ ಆಗಿರುವಂತ ರಾಡ್ ಇರ್ಬೋದು, ಹೌದಾ, ಪ್ಲಾಸ್ಟಿಕ್ ಇಂದ ಅಥವಾ ವುಡ್ ಇಂದ ಆಗಿರುವಂತ ಒಂದು ರಾಡ್ ತರ ಇರ್ಬೋದು. ಆ ತರದ ಒಂದು ಹ್ಯಾಂಡಲ್ ಇರುವಂತ ಒಂದು ಪ್ಲಾಸ್ಟಿಕ್ ಫ್ರೇಮ್ ಇರುವಂತದ್ದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅಂತಂದ್ರೆ, ಸೊ ಈ ತರ ಒಂದು ಏನಾದ್ರು ಸ್ಟಿಕ್ ಇಟ್ಕೊಂಡು ಆ ಸ್ಟಿಕ್ ಇಂದ ನಾವು ಬೇರ್ಪಡಿಸಕ್ ಟ್ರೈ. ಏನೋ ಒಂದು ಫಸ್ಟ್ ಸ್ವಿಚ್ ಆಫ್ ಮಾಡಕ್ ಹೋಗ್ಬೇಕು, ಸ್ವಿಚ್ ಆಫ್ ಆಗ್ಲಿಲ್ಲ, ಆತರ ಸ್ವಿಚ್ ಪಕ್ಕನೇ ಇದೆ, ಅವ್ನು ಶಾಕ್. ಮೇನ್ ಸಪ್ಲೈ ಆಫ್ ಮಾಡಕ್ ಹೋಗ್ತೀರಾ, ಮೇನ್ ಸಪ್ಲೈ ದೂರ ಇದೆ, ನಿಮ್ಗೆ ಹೋಗಿ ಆಫ್ ಮಾಡಕ್ ಆಗೋದಿಲ್ಲ. ಇವೆರಡೂ ಆಗಲ್ಲ ಅಂತ ತಕ್ಷಣ ನೀವು ಬಂದು ಅವನಿಗೆ ಡ್ರೈ ಇರುವಂತ ಸ್ಟಿಕ್ ಇಂದ, ಫೈಬರ್, ಪ್ಲಾಸ್ಟಿಕ್ ಅಥವಾ ವುಡ್ ಸ್ಟಿಕ್ ಇಂದ ಅವನಿಗೆ ನಾವು ದೂರ ಮಾಡಕ್ಕೆ ಟ್ರೈ ಮಾಡ್ಬೇಕು. ಸೊ ಒಂದ್ಸತಿ ಅವನು ದೂರ ಆಗಿ ಕೆಳಗ್ ಬಿದ್ದ ಮೇಲೆ ಅವನ್ನ ಮತ್ತೆ ನಾವು ಕರ್ಕೊಂಡು ಹೋಗಕ್ ಆಗೋದಿಲ್ಲ ಸಡನ್ ಆಗಿ. ಫಸ್ಟ್ ನಾವು ಅಲ್ಲಿ ಆ ಝೋನ್ ಎಲೆಕ್ಟ್ರಿಕಲ್ ಶಾಕ್ ಇದೆಯಾ ಅಂತ ಚೆಕ್ ಮಾಡ್ಕೊಬೇಕು. ಇಲ್ಲ ಅಂತ ಅಂದಾಗ ನಾವು ಅವನಿಗೆ ನೀಟಾಗಿ ಕೈನ ಆ ಕಡೆ ಈ ಕಡೆ ಹಾಕ್ಬಿಟ್ಟು ಅವ್ನು ಫುಲ್ ಮಾಡ್ಕೊಂಡು ಕರ್ಕೊಂಡ್ ಬರ್ಬೇಕು. ಆ ಪೇಷಂಟ್ಗೆ ಎಲೆಕ್ಟ್ರಾಕ್ಷನ್ ಆಗಿರುವಂತ ಪೇಷಂಟ್ಗೆ ನಾವು ಅವನಿಗೆ ಏನ್ ಮಾಡ್ಬೇಕು? ಸುಮ್ನೆ ಕೈ ಇಟ್ಕೊಂಡು ಹಿಡಿಬಾರ್ದು, ನೀಟಾಗಿ ಅವನು ಪ್ರಾಪರ್ ಪ್ರೊಸೀಜರ್ಲಿ ಆ ಎಲೆಕ್ಟ್ರಿಕ್ ಶಾಕ್ ಝೋನ್ ಇಂದ ಹೊರಗೆ ಕರ್ಕೊಂಡ್ ಬರ್ಬೇಕಾಗತ್ತೆ. ಒನ್ಸ್ ದ ಎಲೆಕ್ಟ್ರಿಕ್ ಶಾಕ್ ಝೋನ್ ಇಂದ ಅವ್ನು ಹೊರಗೆ ಬಂದಿದ ತಕ್ಷಣ ಅವಾಗ ಏನ್ ಮಾಡ್ಬಿಡ್ತೀರಾ ನೀವೆಲ್ಲರೂ? ನೆಕ್ಸ್ಟ್ ಏನ್ ಮಾಡ್ತೀರಾ? ಅವನಿಗೆ ಗಾಳಿ ಆಡೋಂತ ಪ್ಲೇಸ್ಗೆ ಆಗ್ಬೇಕು ಸರ್. ಎಲ್ಲರೂ ಹೋಗಿ ಮುತ್ತಾಕೊಂಡ್ಬಿಡ್ಬಾರ್ದು ನಾವು ಅವನಿಗೆ. ಜನಗಳು ಏನಾಯ್ತು ಅಂತ ಮುತ್ತಾಕೊಂಬಾರ್ದು. ಕರೆಕ್ಟ್ ಗೆ ವೆಂಟಿಲೇಷನ್ ಫೆಸಿಲಿಟಿನ ನಾವು ಪ್ರೊವೈಡ್ ಮಾಡ್ಬೇಕು. ಜನಗಳು ಸುತ್ತಮುತ್ತ ಇರೋರ್ನೆಲ್ಲ ಸಪರೇಟ್ ಆಗಿ ದೂರ ತಳಿಸ್ಬೇಕು. ಸೊ ಅವನಿಗೆ ಪ್ರಾಪರ್ ವೆಂಟಿಲೇಷನ್ ಫೆಸಿಲಿಟಿನ ಫಸ್ಟ್ ಕೊಡ್ಬೇಕು ನಾವು. ಕೊಟ್ಟಾಗಿದ ತಕ್ಷಣ ಇದೇ ಟೈಮಲ್ಲಿ ನಾವು ಪಲ್ಸ್ ನ ಚೆಕ್ ಮಾಡ್ಬೇಕು, ಪಲ್ಸ್ ಇದೆಯೋ ಇಲ್ಲೋ ಅಂತ. ಪಲ್ಸ್ ತುಂಬಾ ಕಮ್ಮಿ ಇದೆ, ಪಲ್ಸ್ ಇಲ್ಲ ಅಂತ ನಿಮಗೆ ಅನ್ಸಿದ ತಕ್ಷಣ ಅವನಿಗೆ ನಾವು ಅವಾಗ ಏನ್ ಮಾಡ್ಬೇಕು? ನಾವು ಪ್ರಥಮ ಚಿಕಿತ್ಸೆ ಮಾಡ್ಬೇಕು ಸರ್. ಫಸ್ಟ್ ಏಡ್ ಮಾಡ್ಬೇಕು. ಫಸ್ಟ್ ಏಡ್ ಅಲ್ಲಿ ಬರೋದೇ ಇಂಪಾರ್ಟೆಂಟ್. ಯಾವ್ದದು? CPR. ಕೇಳಿದಿರ CPR ಅಂತ? ಇದೆಲ್ಲ ಕೊಟ್ಟಿ ನೋಡಿ ಮೆಟೀರಿಯಲ್ಸ್ ಅಲ್ಲೇ. ಕಾರ್ಡಿಯೋ ಪಲ್ಮನರಿ ರೆಸಾಸಿಟೇಷನ್ ಅಂತ. ಕಾರ್ಡಿಯೋ ಪಲ್ಮನರಿ ರೆಸಾಸಿಟೇಷನ್ ಅಂತ. ಸೊ ಇದನ್ನ ನಾವು ಮಾಡ್ಬೇಕು. ಇದನ್ನ ಸರ್ ಹೆಂಗ್ ಮಾಡ್ತೀವಿ? ಸಿಂಪಲ್ ಇದೆ, ಏನು ಕಷ್ಟ ಇಲ್ಲ. ನೀವೆಲ್ಲ ನೋಡಿರ್ತೀರಾ ಈ ತರ ಕಂಡೀಷನ್ಸ್, ಹಾರ್ಟ್ ಅಟ್ಯಾಕ್ ಆದಾಗ ಏನ್ ಮಾಡ್ತೀರಾ ಅಂತ. ಸೊ ಅದೇ ತರ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅರ್ಥ. ಯಾಕಂದ್ರೆ CPR ಮಾಡ್ತೀವಿ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ, ಪಲ್ಸ್ ಇಲ್ಲ ಅಂತ. ಪಲ್ಸ್ ತರಬೇಕು ಅಂದ್ರೆ CPR ಮಾಡ್ಬೇಕು. ಸೊ ಅವಾಗ ನಾವೇನ್ ಮಾಡ್ಬೇಕು ಅವ್ರಿಗೆ ಅಂತಂದ್ರೆ,
ಒಂದು 3 to 5 ಬ್ರೀತ್ ಇನ್ ಕೊಡ್ಬೇಕಂದ್ರೆ ಉಸಿರು ಕೊಡ್ಬೇಕು ಅವನಿಗೆ. ಸೊ ಲಿಪ್ ಟು ಲಿಪ್ ನಾವೇನ್ ಮಾಡ್ಬೇಕು, ಅವನಿಗೆ ಒಂದು ಉಸಿರು ಕೊಡ್ಬೇಕಾಗತ್ತೆ ಅಥವಾ ಬ್ರೀತಿಂಗ್ ಕೊಡ್ಬೇಕಾಗತ್ತೆ. ಆತರ 3 to 5 ಬ್ರೀತಿಂಗ್ ಕೊಡ್ಬೇಕು. ಒಂದು 20 to 30 ಚೆಸ್ಟ್ ಪುಷ್ ಅಪ್ ಮಾಡ್ಬೇಕು. ಚೆಸ್ಟ್ ನ ಪುಷ್ ಮಾಡ್ತಾ ಇರ್ಬೇಕು, ಗಾಳಿ ಹೊರಗೆ ಹೋಗೋ ತರ ಪುಷ್ ಮಾಡ್ತಿರ್ಬೇಕು. ಮೀನ್ ವೈಲ್ ನಾವು ಅವನಿಗೆ ಏನ್ ಮಾಡ್ಬೇಕು, ಬ್ರೀತಿಂಗ್ ಕೊಡ್ಬೇಕು. ಸೊ ಇದಿಷ್ಟು ನೀವು ಮಾಡ್ತಿರ್ಬೇಕಾದ್ರೆ ಜೊತೆಲೆ ಆಂಬುಲೆನ್ಸಿಗೂ ಫೋನ್ ಮಾಡಿರ್ಬೇಕು. ಯಾಕಂದ್ರೆ ಅವ್ನು ಪಲ್ಸ್ ಇಲ್ಲ ಅಂತ ನಿಮ್ಗೆ ಅನ್ಸಿದ ತಕ್ಷಣ ಆಂಬುಲೆನ್ಸ್ ಬರಕ್ ಟೈಮ್ ಬೇಕಾಗತ್ತೆ. ಸೊ ನೀವು ಅವಾಗ ಅಷ್ಟರೊಳಗೆ ನಿಮ್ ಜೊತೆಲಿ ಇರೋರು ಆಂಬುಲೆನ್ಸಿಗೂ ಫೋನ್ ಮಾಡ್ಬೇಕು. ಸೊ ಈ ತರ ಅವ್ನಿಗೆ ಬ್ರೀತ್ ಇನ್ನು ಮತ್ತೆ ಚೆಸ್ಟ್ ಪುಷ್ ಅಪ್, ಬ್ರೀತ್ ಇನ್ನು ಚೆಸ್ಟ್ ಪುಷ್ ಅಪ್ ಎಲ್ಲ ಕೊಟ್ರೆ ಅವನು ಸ್ವಲ್ಪ ಬದುಕುಳಿಯುವಂತ ಚಾನ್ಸಸ್ ಇರುತ್ತೆ. ಸೊ ಅಷ್ಟರೊಳಗೆ ಆಂಬುಲೆನ್ಸ್ ಬಂದ್ರೆ ಸ್ವಲ್ಪ ಚೇತರಿಸ್ಕೊಬಹುದು. ಸೊ ಇದು ಒಟ್ಟ ಫಸ್ಟ್ ಏಡ್ ಏನೋ ಈ ತರ ಫಸ್ಟ್ ಏಡ್ ಮಾಡ್ಬೇಕು. ಯಾವುದೇ ವ್ಯಕ್ತಿಗಾಗ್ಲಿ ಅವ್ನ ಎಲೆಕ್ಟ್ರಿಕಲ್ ಶಾಕ್ ಹೊಡ್ಸ್ಕೊಂಡ ಅಂತಂದ್ರೆ ಅಲ್ಲಿಂದ ವಾಪಸ್ ಹೊರಗ್ ಬರೋ ತನಕ ಸೇಫ್ ಆಗೋ ತನಕ ಇದಿಷ್ಟು ಪ್ರೊಸೀಜರ್ ನ ಫಾಲೋ ಮಾಡ್ಬೇಕಾಗತ್ತೆ. ಗೊತ್ತಾಯ್ತಾ ಯಾವ ತರ ಇರುತ್ತೆ ಅಂತ ಇದು? ಓಕೆ ಸರ್. ಓಕೆ, ಪ್ರೊಸೀಜರ್ ಈ ತರ ಫಾಲೋ ಮಾಡ್ಬೇಕಾಗತ್ತೆ ನಾವು. ಮಿಸ್ ಆಗಿ ವಾಟರ್ ಕೊಟ್ರೆ ಕ್ಯಾಂಡಿಡೇಟ್ ಔಟ್ ಆಗ್ತಾನಲ್ಲ ಸರ್? ಹೌದು ವಾಟರ್ ಹಾಕ್ಬಾರ್ದು. ನೆಕ್ಸ್ಟ್ ಈಗ ಎಲೆಕ್ಟ್ರಾಕ್ಷನ್ ಆದಾಗ ಏನು ಪ್ರಾಬ್ಲಮ್ ಆಗ್ಲಿಲ್ಲ, ಆದ್ರೆ ಸಮ್ ಕಂಡೀಷನ್ಸ್ ಅಲ್ಲಿ ನೀವು ನೋಡಿರ್ಬೋದು, ತುಂಬಾ ಕಡೆ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಟ್ಟು ಬೆಂಕಿ ಹತ್ಕೊಂತಾ ಇರುತ್ತೆ. ಎಲ್ಲಾರು ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಟ್ಟು ಬೆಂಕಿ ಹತ್ಕೊಂಡ್ಬಿಡುತ್ತೆ, ಹೌದಾ? ಆ ತರ ಬೆಂಕಿ ಹತ್ಕೊಂಡಾಗ ಅದನ್ನ ಹೆಂಗೆ ನಾವು ಎಕ್ಸ್ಟಿಂಗ್ವಿಶ್ ಮಾಡ್ಬೇಕು ಅನ್ನೋದು ಒಂದ್ ಕಾನ್ಸೆಪ್ಟ್. ಆ ಬೆಂಕಿ ಹತ್ಕೊಳ್ಳೋಕೆ ಕಾರಣ ಯಾವ್ದಾದಿರ್ಬೋದು ಅಥವಾ ರೀಸನ್ ಯಾವ್ದಾದಿರ್ಬೋದು ನಮಗೆ ಆತರ ಫೈರ್ ಕ್ಯಾಚ್ ಆಗಕ್ಕೆ ಅಂತ ಅಂದ್ರೆ ಆಕ್ಸಿಜನ್ ಫ್ಯೂಯಲ್. ರೀಸನ್ಸ್ ಯಾರು ಅಂತ ಅಂದ್ರೆ ಅವರಲ್ಲ, ಅಂದ್ರೆ ಒಂದು ಪ್ರಾಬ್ಲಮ್ಸ್ಗಳು ಇವರಿಂದನೂ ಆಗ್ಬಹುದು ಅಂತ, ಸರಿನಾ? ಆತರ ಯಾರ್ಯಾರು ಅಂತಂದ್ರೆ ಫಸ್ಟ್ ನೋಡಿ, faulty appliances and leads, faulty fuel supply, misuse of equipments and appliances, and placing articles too close to it. ಈ 4 ಪಾಯಿಂಟ್ ನೆನ್ಪಿಟ್ಕೊಂಡ್ರೆ ಸಾಕು ನೋಡಿ. ಒಂದೊಂದೇ ಎಷ್ಟು ಈಸಿ ನೋಡಿ. ಫಾಲ್ಟಿ ಅಪ್ಲಯನ್ಸಸ್ ಅಂಡ್ ಲೀಡ್ಸ್ ಅಂತ. ಫಾಲ್ಟಿ ಅಪ್ಲಯನ್ಸ್ ಅಂದ್ರೆ ನೀವು ವೇರ್ ಅಂಡ್ ಟೈರ್ ಆಗಿರುವಂತ ಎಕ್ವಿಪ್ಮೆಂಟ್ಸ್ ಅಥವಾ ಸ್ವಿಚ್ ನ ಅಥವಾ ಪ್ಲಗ್ ನ ಸಾಕೆಟ್ ಗೆ ಹಾಕಿ ಯೂಸ್ ಮಾಡಿದ್ರೆ ಅವಾಗ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅವಾಗ ಅಪ್ಲಯನ್ಸಸ್ ಸುಟ್ಟೋಗುವಂತ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಪ್ರಾಪರ್ ಚಾನಲ್ ಅಲ್ಲಿ ಎಲೆಕ್ಟ್ರಿಕ್ ಸಪ್ಲೈ ತಗೊಂಡು ನಾವು ಅದನ್ನ ಸಪ್ಲೈ ಮಾಡ್ಬೇಕಾಗತ್ತೆ. ಮತ್ತೊಂದು ಫಾಲ್ಟಿ ಫ್ಯೂಯಲ್ ಸಪ್ಲೈ. ಫಾಲ್ಟಿ ಫ್ಯೂಯಲ್ ಸಪ್ಲೈ ಏನ್ ಮಾಡ್ತೀರಾ ನೀವು? ಯಾವ್ದಾವ್ದು ಕಂಡೀಷನ್ ಯಾವ ಸಪ್ಲೈ ಫ್ಯೂಯಲ್ ನ ಸಪ್ಲೈ ಮಾಡ್ಬೇಕು ಆ ತರ ಸಪ್ಲೈ ಮಾಡ್ಬೇಕು. ಆತರ LPG ಗ್ಯಾಸ್ ಸುತ್ತಮುತ್ತ ನೀವೇನಾದ್ರು ಬರ್ನಿಂಗ್ ಆಗುವಂತ ಐಟಮ್ಸ್ ಇಟ್ರೆ ಅವಾಗ ಫಾಲ್ಟಿ ಫ್ಯೂಯಲ್ ಆಗಿ ನಿಮ್ಗೆ ಬೆಂಕಿ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಅದೇ ತರ ಮಿಸ್ಯೂಸ್ ಆಫ್ ಎಕ್ವಿಪ್ಮೆಂಟ್ಸ್ ಅಂಡ್ ಅಪ್ಲಯನ್ಸಸ್. ಮತ್ತೆ ನೋಡಿ, ಫಾಲ್ಟಿ ಅಪ್ಲಯನ್ಸಸ್ ಅಂಡ್ ಲೀಡ್ಸ್ ಅಲ್ಲಿ ಲೀಡ್ಸ್ ಅಂತ ಅಂದ್ರೆ ನೀವು ಸಾಕೆಟ್ ಗೆ ಓವರ್ಲೋಡಿಂಗ್ ಮಾಡ್ಬಿಡ್ತೀರಾ. ಒಂದೇ ಸಾಕೆಟ್ ಗೆ ತುಂಬಾ ಕನೆಕ್ಷನ್ಸ್ ಕನೆಕ್ಟ್ ಮಾಡ್ತೀರಾ. ದಟ್ ಈಸ್ ಓವರ್ಲೋಡಿಂಗ್ ಆಫ್ ದಟ್ ಸಾಕೆಟ್. ಅದು ಪ್ರಾಬ್ಲಮ್ ಆಗುತ್ತೆ ಬೆಂಕಿ ಹತ್ಕೊಳ್ಳೋಕೆ. ಸೊ ಅದೇ ತರ ನೆಕ್ಸ್ಟ್ ಮಿಸ್ಯೂಸ್ ಆಫ್ ಎಕ್ವಿಪ್ಮೆಂಟ್ಸ್ ಅಂಡ್ ಅಪ್ಲಯನ್ಸಸ್. ನೋಡಿ, ಮಿಸ್ಯೂಸ್ ಆಫ್ ಅಪ್ಲಯನ್ಸಸ್ ಅಂಡ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ನೀವು ಯಾವ್ದು ಪ್ರಾಪರ್ ಚಾನಲ್ ಆಗಿ ಪ್ರಾಪರ್ ಆಗಿರುವಂತ ಎಕ್ವಿಪ್ಮೆಂಟ್ಸ್ ಪ್ರಾಪರ್ ಆಗಿ ಯೂಸ್ ಮಾಡಬೇಕು. ಅದು ಬಿಟ್ಟು ಬೇರೆದಕ್ಕೆ ಯಾವ್ದಾದಕ್ಕೂ ಯೂಸ್ ಮಾಡಿದ್ರೆ ಸುಟ್ಟೋಗೋದು ಹಾಳಾಗೋ ಚಾನ್ಸ್ ಇರುತ್ತೆ. ನಾನು ನಿಮಗೆ ಹೇಳಿದೀನಿ, ಆಮೀಟರ್ ಯಾವಾಗ ಸೀರೀಸ್ ಆಗಿ ಕನೆಕ್ಟ್ ಮಾಡಬೇಕು, ವೋಲ್ಟ್ ಮೀಟರ್ ಯಾವಾಗ ಹಿಂಗೆ ಪ್ಯಾರಲ್ ಆಗಿ ಕನೆಕ್ಟ್ ಮಾಡಬೇಕು, ಕರೆಕ್ಟಾ? ಸೊ ನಾವು ಈ ಆಮೀಟರ್ ನ ಸೀರೀಸ್ ಆಗಿ ಕನೆಕ್ಟ್ ಮಾಡಬಹುದು, ಪ್ಯಾರಲ್ ಆಗಿ ಕನೆಕ್ಟ್ ಮಾಡ್ಬಿಟ್ರೆ ಏನಾದ್ರು ಬೈಪಾಸ್ ಹೋಗ್ಬಿಡುತ್ತೆ ಕರೆಂಟ್ ಎಲ್ಲ. ಸೊ ದಟ್ ಇಂಡಿಕೇಟ್ಸ್ ದ ಮಿಸ್ಯೂಸ್ ಆಫ್ ಎಕ್ವಿಪ್ಮೆಂಟ್ಸ್. ಸೊ ಎಕ್ವಿಪ್ಮೆಂಟ್ಸ್ ಮಿಸ್ಯೂಸ್ ಮಾಡ್ಕೊಬಾರ್ದು. ಅವಾಗ ಅದರಿಂದ ನಿಮಗೆ ಅದು ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಪ್ಲೇಸಿಂಗ್ ಆರ್ಟಿಕಲ್ಸ್ ಟೂ ಕ್ಲೋಸ್ ಟು ಇಟ್. ತುಂಬಾ ಬಿಸಿ ಇರೋ ಕಡೆ ನಾವು ಬರ್ನ್ ಆಗುವಂತ ವುಡನ್ ಪೀಸು, ಪೇಪರ್ ಪೀಸು ಅದನ್ನೆಲ್ಲ ಪ್ಲೇಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಆ ತರ ಪ್ಲೇಸ್ ಮಾಡಿದ್ರೆ ಅವಾಗ ನಿಮಗೆ ಫೈರ್ ಕ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಸರಿನಾ? ದಿಸ್ ಆರ್ ಸಮ್ ಆಫ್ ದ ರೀಸನ್ ಫ್ರಮ್ ವಿಚ್ ಫೈರ್ ಮೇ ಕ್ಯಾಚ್. ಸೊ ನೆಕ್ಸ್ಟ್ ಇದ್ರಲ್ಲೇ ಬರುತ್ತೆ ಇನ್ನು ಒಂದ್ ಸೆಕೆಂಡ್. ಸೊ ಅವನ್ನೇ ಡಿಸ್ಕಸ್ ಮಾಡಿದೀನಿ. ಫ್ಯೂಯಲ್ ಸಪ್ಲೈ ಪ್ರಾಬ್ಲಮ್ ಇದ್ರೆ, ಗ್ಯಾಸ್ ಲೀಕೇಜ್ ಆಗಿದ್ರೆ ಅವೆಲ್ಲ ಕಾರಣ ಅಂತ ಹೇಳ್ತೀವಿ. ಅದನ್ನೇ ಬರ್ದಿದ್ದೀನಿ. ಸೆಕೆಂಡ್. ಸೊ ಈ ತರ ಡಿಫ್ರೆಂಟ್ ಕಾಸಸ್ ಇಂದ ಏನೋ ಫಾಲ್ಟಿ ಫ್ಯೂಯಲ್ ಸಪ್ಲೈ ಇರ್ಬೋದು, ಅಥವಾ ಮಿಸ್ಯೂಸ್ ಆಫ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಅಥವಾ ಎಕ್ವಿಪ್ಮೆಂಟ್ಸ್ ಹೆಂಗ್ ಬೇಕಂಗ್ ಕನೆಕ್ಟ್ ಮಾಡೋದ್ರಿಂದ ಇರ್ಬೋದು, ಅಥವಾ ಸಾಕೆಟ್ಸ್ ಗೆ ಓವರ್ಲೋಡ್ ಮಾಡೋದ್ರಿಂದ ಇರ್ಬೋದು,
ಅಥವಾ ನಿಮಗೆ ಬೆಂಕಿ ಎತ್ಕೊಳ್ಳುವಂತಹ ಗ್ಯಾಸಸ್ ಇರೋ ಕಡೆ ನೀವು ಬರ್ನಿಂಗ್ ಆಗುವಂತ ಐಟಮ್ಸ್ ಏನಾದ್ರು ಇಟ್ರೆ, ಪೇಪರ್, ವುಡನ್ ಪೀಸ್ ಏನಾದ್ರು ಇಟ್ರೆ, ಈ ತರ ಕಂಡೀಷನ್ಸ್, ಡಿಫ್ರೆಂಟ್ ಕಂಡೀಷನ್ಸ್ ಇಂದ ನಿಮಗೆ ಫೈರ್ ಕ್ಯಾಚ್ ಆಗುವಂತ ಚಾನ್ಸ್ ಇರುತ್ತೆ. ಸೊ ಫೈರ್ ಕ್ಯಾಚ್ ಆಯ್ತು ಅಂದ್ರೆ ತುಂಬಾ ಎಕ್ವಿಪ್ಮೆಂಟ್ಸ್ ಡ್ಯಾಮೇಜ್ ಮಾಡ್ಬಿಡುತ್ತೆ. ಸೊ ಅವಾಗ ನಾನು ಫೈರ್ ಕ್ಯಾಚ್ ಆದ್ರೆ ಅಕಸ್ಮಾತ್ ಆಯ್ತು ಅಂದ್ರೆ ಅದನ್ನ ನಾವ್ ಏನ್ ಮಾಡ್ಬೇಕು ನಾವು ಅದನ್ನ ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಹೌದು, ವೆರಿ ಗುಡ್, ವೆರಿ ಗುಡ್. ಆ ಕ್ಯಾಚ್ ಆಗಿರೋಂಥ ಫೈರ್ ನಾವೇನ್ ಮಾಡ್ಬೇಕು, ಎಕ್ಸ್ಟಿಂಗ್ವಿಶ್ ಮಾಡ್ಬೇಕು. ನೋಡಿ, ಕರೆಕ್ಟ್ ಎಕ್ಸ್ಟಿಂಗ್ವಿಶ್ ಅಂದ್ರೆ ಕ್ವಿಂಚ್ ಮಾಡ್ಬೇಕು ಅಥವಾ ಎಕ್ಸ್ಟಿಂಗ್ವಿಶ್ ಮಾಡ್ಬೇಕಂತ ಆರಿಸ್ಬೇಕು ಅಂತ. ಆರಿಸ್ಬೇಕು ಅಂತ ಅಂದ್ರೆ ಎಲ್ಲಾ ಟೈಪ್ ಆಫ್ ಫೈರ್ ಕ್ಯಾಚ್ ಆಗಿರೋದಕ್ಕೆ ಎಲ್ಲದಕ್ಕೂ ಯೂಸ್ ಮಾಡಕ್ಕಾಗಲ್ಲ ಎಲ್ಲ ಟೈಪ್ ಆಫ್ ಫೈರ್ ಎಕ್ಸ್ಟಿಂಗ್ವಿಷರ್. ಫಾರ್ ಎಕ್ಸಾಂಪಲ್, ಈಗ ಪೇಪರ್ಗೆ ಬೆಂಕಿ ಹತ್ಕೊಂಡಾಗ ನಾವು ಅವಾಗ ಬೇರೆ ಯಾವ್ದೋ ಒಂದು ಫೋಮು, ವಾಟರ್ ಈ ತರ ಇದ್ರೆ ಸಾಕು, ಆರಾಮಾಗಿ ನಾವು ಆರಿಸ್ಬೋದು ಬೆಂಕಿನ. ಅವಾಗ ನಿಮ್ಗೆ CO2 ಅವಶ್ಯಕತೆ ಇರಲ್ಲ, ಕಾರ್ಬನ್ ಡೈಆಕ್ಸೈಡ್. ಕರೆಕ್ಟ್ ಅಲ್ವಾ? ಆ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಬೆಂಕಿ ಹತ್ತಿದ್ರೆ ಬೇರೆ ಬೇರೆ ಕಾಂಪೋನೆಂಟ್ಸ್ ಇಂದ, ಅವಾಗ ನಾವು ಯಾವ ಟೈಪ್ ಆಫ್ ಎಕ್ಸ್ಟಿಂಗ್ವಿಷರ್ ನ ಯೂಸ್ ಮಾಡ್ಬೇಕು ಅನ್ನೋದನ್ನೇ ಡಿಸ್ಕಸ್ ಮಾಡ್ತಿರೋದು. ಈ ಪಾಸಿಗೆ ಆಮೇಲೆ ಬರ್ತೀನಿ, ಫಸ್ಟ್ ಇದು ಮುಗಿಸ್ಕೊಂತೀನಿ. ಯಾವ ಟೈಪ್ ಆಫ್ ಎಕ್ಸ್ಟಿಂಗ್ವಿಷರ್ ಇದೆ, ಅದೇನಕ್ಕೆ ಯೂಸ್ ಮಾಡ್ತೀವಿ ಅಂತ ವಿತ್ ಟ್ಯಾಬ್ಲೋ ಕಾಲ್ ಆಮೇಲೆ ಮೆನ್ಷನ್ ಮಾಡಿ ನಾನು. ನೋಡಿ, ದಿಸ್ ಇಸ್ ವಾಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫೈರ್ ಎಕ್ಸ್ಟಿಂಗ್ವಿಷರ್. ಎಷ್ಟು ಈಸಿ ಇದೆ ನೋಡಿ, ಎಷ್ಟು ನೀಟಾಗಿ ಕಾಲಮ್ ವೈಸ್ ನೀಟಾಗಿ ಕೊಟ್ಟಿದೆ, ನಿಮ್ಗೆ ಓದಿದಾಗ ನಿಮಗೂ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ವುಡನ್, ಪೇಪರ್, ಟೆಕ್ಸ್ಟೈಲ್ ಈ ತರದ ಏನಾದ್ರು ಬೆಂಕಿ ಹತ್ಕೊಂತು ಅಂದ್ರೆ ಅವಾಗ ನಿಮ್ಗೆ ಕಾರ್ಬನ್ ಡೈಆಕ್ಸೈಡ್ ಅವಶ್ಯಕತೆ ಇರೋದಿಲ್ಲ. ನಿಮ್ಗೆ ಬೇಕಾಗಿರೋದು ಅವಾಗ ವಾಟರ್, ಫೋಮು, ABC ಪೌಡರ್ ಅಂದ್ರೆ ಡ್ರೈ ಪೌಡರ್ ಅಂತ ಕರೀತಾರೆ, ಡ್ರೈ ಪೌಡರ್. ನೆಕ್ಸ್ಟ್ ವೆಟ್ ಕೆಮಿಕಲ್. ಇದಿಷ್ಟನ್ನ ಯೂಸ್ ಮಾಡ್ಕೊಂಡು ನಾವು ಈ ವುಡನ್ ಪೀಸು, ಪೇಪರ್, ಟೆಕ್ಸ್ಟೈಲ್ ಇಂದ ಆಗುವಂತ ಬೆಂಕಿನ ನಂದಿಸಬಹುದು. ಸರಿನಾ? ಅದೇ ತರ ಇನ್ ಕೇಸ್ ಆಫ್ ಎ ಫ್ಲೇಮಬಲ್ ಲಿಕ್ವಿಡ್ಸ್, ನೋಡಿ, ಫ್ಲೇಮಬಲ್ ಲಿಕ್ವಿಡ್ಸ್ ಕಮ್ಸ್ ಅಂಡರ್ ಕ್ಲಾಸ್ ಬಿ ಕ್ಯಾಟಗರಿ ಬರುವಂತ ಫೈರ್ ಎಕ್ಸ್ಟಿಂಗ್ವಿಷರ್. ಇದಕ್ಕೆ ನಿಮಗೆ ನೋಡಿ, ಫೋಮ್ ಸ್ಪ್ರೇ, ABC ಪೌಡರ್, ಕಾರ್ಬನ್ ಡೈಆಕ್ಸೈಡ್, ಇದು 3 ಇದ್ರೆ ಸಾಕು, ಆರಾಮಾಗಿ ನಾವು ಆತರಕ್ಕೆ ಫೈರ್ ಕ್ಯಾಚ್ ಆಗಿದ್ದನ್ನ ನಂದಿಸಬಹುದು. ಅಲ್ಲಿ ನೀವು ವಾಟರ್ ಮತ್ತೆ ವೆಟ್ ಕೆಮಿಕಲ್ ನ ಯೂಸ್ ಮಾಡುವಂತದ್ದಿಲ್ಲ. ಅದೇ ತರ ನೋಡಿ, ಫ್ಲೇಮಬಲ್ ಗ್ಯಾಸಸ್, ಫ್ಲೇಮಬಲ್ ಗ್ಯಾಸ್ ಇಂದ ಬೆಂಕಿ ಏನಾರು ಹತ್ಕೊಂತು ಅಂದ್ರೆ, ಹೌದಾ, ಅವಾಗ ನೀವು ನೋಡಿ ABC ಡ್ರೈ ಪೌಡರ್ ಮಾತ್ರ ಯೂಸ್ ಮಾಡ್ಬೇಕು. ಅವಾಗ ನೀರ್ಗೀರೇನೋ ಹಾಕ್ಬಾರ್ದು, ಜಾಸ್ತಿ ಆಗ್ಬಿಡುತ್ತೆ ಅವಾಗ ಶಾರ್ಟ್ ಸರ್ಕ್ಯೂಟ್, ಅದಕ್ಕೋಸ್ಕರ ನೀರ್ ಹಾಕ್ಬಾರ್ದು. ಸೊ ಹಂಗಾಗಿ ನಿಮಗೆ ಇಲ್ಲಿ ಫ್ಲೇಮಿಂಗ್ ಗ್ಯಾಸಸ್ ಅಲ್ಲಿ ಬರೋದು ಒಂದೇ ಒಂದು ಡ್ರೈ ಪೌಡರ್. ನೆಕ್ಸ್ಟ್ ಕುಕಿಂಗ್ ಆಯಿಲ್ ಅಂಡ್ ಟಾರ್ಸ್. ಸೊ ಕುಕಿಂಗ್ ಆಯಿಲ್ ಮತ್ತೆ ಫ್ಯಾಟ್ಸ್ ಇದ್ದಾಗ ಯಾವ ಟೈಪ್ ಆಫ್ ಎಕ್ಸ್ಟಿಂಗ್ವಿಷರ್ ಯೂಸ್ ಮಾಡ್ತೀವಿ ಅಂದ್ರೆ, ಸಿಂಪಲ್ ಒಂದೇ ಒಂದು ವೆಟ್ ಕೆಮಿಕಲ್ ಯೂಸ್ ಮಾಡಿದ್ರೆ ಸಾಕು, ಕುಕಿಂಗ್ ಆಯಿಲ್ ಮತ್ತೆ ಫ್ಯಾಟ್ಸ್ ನ ಕಂಟ್ರೋಲ್ ಮಾಡಕ್ಕೆ ಯೂಸ್ ಆಗುತ್ತೆ. ಅದೇ ತರ ಎಲೆಕ್ಟ್ರಿಕಲ್ ಇಂದ ಏನಾದ್ರು ಶಾಕ್ ಹೊಡಿತು ಅಂದ್ರೆ ನಿಮಗೆ, ಅವಾಗ ನೀವು ಡ್ರೈ ಪೌಡರ್, ಕಾರ್ಬನ್ ಡೈಆಕ್ಸೈಡ್ 2 ಯೂಸ್ ಮಾಡ್ಕೊಂಡ್ರೆ ಸಾಕು. ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸ್ಟಿಂಗ್ವಿಷರ್ಸ್ ಯೂಸ್ ಫಾರ್ ದ ಡಿಫ್ರೆಂಟ್ ಅಪ್ಲಿಕೇಶನ್ಸ್. ಮತ್ತೆ ಆ ಅಪ್ಲಿಕೇಶನ್ಸ್ ಗೆ ಯಾವ ಟೈಪ್ ಆಫ್ ಎಕ್ಸ್ಟಿಂಗ್ವಿಷರ್ಸ್ ಮಾತ್ರ ಪ್ರಿಫರ್ ಮಾಡ್ತೀವಿ ಅಂತ ಈ ಟ್ಯಾಬ್ಲೋ ಕಾಲಮ್ ನೆನ್ಪಿಟ್ಕೊಂಡ್ರೆ ಸಾಕು, ಯಾವ ಟೈಪ್ ಕೊಟ್ಟರು ಬರ್ಬೇಕಾಗ್ತೀರ ನೀವು. ಸರಿನಾ? ಓಕೆ. ಇನ್ನೊಂದು, ಈಗ ಫೈರ್ ಕ್ಯಾಚ್ ಆಗ್ಬಿಟ್ಟಿದೆ, ಅವಾಗ ನಾವು ಆ ಬೆಂಕಿಯನ್ನು ನಂದಿಸ್ಬೇಕು, ಆರಿಸ್ಬೇಕು. ಅದಕ್ಕೆ ಇಟ್ ರಿಕ್ವೈರ್ಸ್ ಬೇಸಿಕಲಿ ಎಕ್ಸ್ಟಿಂಗ್ವಿಷರ್ ನನ್ನ ಹತ್ರ ಇದೆ ಸರ್, ನನ್ನ ಹತ್ರ ಎಕ್ಸ್ಟಿಂಗ್ವಿಷರ್ ಇದೆ, ಅದನ್ನ ಹೆಂಗ್ ಯೂಸ್ ಮಾಡೋದು ನನಗೆ ಗೊತ್ತಿಲ್ವಲ್ಲ ಸರ್. ಅದಕ್ಕೆ ಹೇಳ್ತಿರೋದು, ಈ ತರ ಏನಾದ್ರು ಘಟನೆ ನಡೆದಾಗ ನಮಗೆ ಎಕ್ಸ್ಟಿಂಗ್ವಿಷರ್ ನ ಯಾವ ತರ ಯೂಸ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಅವಾಗಷ್ಟೇ ನಾವು ಅದನ್ನ ಪ್ರಾಪರ್ ಆಗಿ ಯೂಸೇಜ್ ಮಾಡ್ಕೊಬಹುದು. ಸರ್ ಅದಕ್ಕೆ ಒಂದು ಮೆಥಡ್ ಇದೆ. ಫಸ್ಟ್ ಯಾವ್ದು ಮೆಥಡ್ ಅಂದ್ರೆ ಅದಕ್ಕೆ ಪಾಸ್ ಅಂತ. ನೋಡಿ, ಪಾಸ್ ಅಂತ ಅಂದ್ರೆ ಪುಲ್ ದ ಪಿನ್. ನಿಮ್ ಎಕ್ಸ್ಟಿಂಗ್ವಿಷರ್ಗೆ, ಪ್ರತಿಯೊಂದು ಎಕ್ಸ್ಟಿಂಗ್ವಿಷರ್ಗೆ ಒಂದು ಪಿನ್ ಕೊಟ್ಟಿರ್ತಾನೆ, ಲಾಕಿಂಗ್ ಪಿನ್. ಅದು ತೆಗೆದ್ರೆ ಮಾತ್ರ ಸ್ಪ್ರೇ ಮಾಡಕ್ ಸಾಧ್ಯ ನಾವು. ಸೊ ಆ ಪಿನ್ ಫಸ್ಟ್ ಪಾಸ್ ಅಲ್ಲಿ P ಬರೋದು ಪುಲ್ ದ ಪಿನ್ ರಿಮೂವ್ ಮಾಡ್ಕೊಳ್ಳೋದ್ರಿಂದ ಅಂತ ಹೇಳ್ತಾನೆ, ಬೇಡ ಅವಶ್ಯಕತೆ ಇಲ್ಲ ಅಂತ. ನೆಕ್ಸ್ಟ್ ಪಾಸ್ ಅಲ್ಲಿ ನೆಕ್ಸ್ಟ್ ಸೆಕೆಂಡ್ ಲೆಟರ್ ಯಾವ್ದಿರೋದು? A. P ಅಂದ್ರೆ ಪುಲ್ ದ ಚೈನ್, ಪುಲ್ ದ ಪಿನ್. A ಅಂತ ಅಂದ್ರೆ ಬರುತ್ತೆ ನೋಡಿ, ಇಲ್ಲೇ ಇದಲ್ಲ, ಏಮ್ ದ ನಾಸಲ್. ಎಕ್ಸ್ಟಿಂಗ್ವಿಷರ್ ನಾಸಲ್ ನ ಏಮ್ ಮಾಡ್ಬೇಕು, ಯಾವ್ದು ಕಡೆ ಏಮ್ ಮಾಡ್ಬೇಕು? ಫೈರ್ ಎಲ್ಲಿ ಕ್ಯಾಚ್ ಆಗಿದೆ ಅಲ್ವಾ ಆ ಡೈರೆಕ್ಷನ್ ಗೆ ನಿಮ್ಮ ನಾಸಲ್ ನ ತಿರುಗಿಸಿಟ್ಕೊಳ್ಳಿ ಅಂತ ಹೇಳ್ತೇನೆ. ತಿರುಗಿಸಿಟ್ಬಿಟ್ಟು ಪ್ರೆಸ್ ಮಾಡಬೇಕು. ನೆಕ್ಸ್ಟ್ ತಿರುಗಿಸಿಟ್ಕೊಂಡ್ಮೇಲೆ ನಾವೇನ್ ಮಾಡ್ಬೇಕು? ಪ್ರೆಸ್ ಮಾಡ್ಬೇಕು. ಹೌದಾ? ಸ್ಕ್ವೀಸ್ ದ ಹ್ಯಾಂಡಲ್, ಅಂದ್ರೆ ಹ್ಯಾಂಡಲ್ ನ ಸ್ಕ್ವೀಸ್ ಮಾಡ್ಬೇಕಂದ್ರೆ ಪ್ರೆಸ್ ಮಾಡ್ಬೇಕು. ಅವಾಗ ಅದರಿಂದ ಗ್ಯಾಸ್ ಅಥವಾ ಏನೋ ಎಕ್ಸ್ಟಿಂಗ್ವಿಷರ್ ಇದೆಯಲ್ಲ ಅದು ಹೊರಗಡೆ ಬರುತ್ತೆ. ಅವಾಗ ನಾವು ಒಂದೇ ಡೈರೆಕ್ಷನ್ ಇಟ್ಕೊಬಾರ್ದು. ನೆಕ್ಸ್ಟ್ ಅದನ್ನ ಸ್ವೀಪ್ ಸೈಡ್ ಬೈ ಸೈಡ್, ಅಂದ್ರೆ ಆ ಕಡೆ ಈ ಕಡೆ ತಿರುಗಿಸ್ತಾ ಇರ್ಬೇಕು. ಯಾಕಂದ್ರೆ ಎಲ್ಲ ಕಡೆ ಬೆಂಕಿ ಹತ್ತಿರದಲ್ವಾ. ಸೊ ಸಣ್ಣ ಕಡೆ ಆರಿಸ್ಕೊಂಡ್ಬಿಟ್ರೆ ನೆಕ್ಸ್ಟ್ ಮುಂದಕ್ಕೆ ಕಂಟಿನ್ಯೂ ಆಗಲ್ಲ ಅನ್ನೋಕ್ಕೋಸ್ಕರ ಅದನ್ನ ಸ್ವೀಪ್ ಮಾಡ್ಬೇಕು. ಹಿಂದೆ ಮುಂದೆ ಅಕ್ಕಪಕ್ಕ ಮಾಡಬೇಕು. ಸೊ ದಟ್ ಅವಾಗ ಫೈರ್ ಎಕ್ಸ್ಟಿಂಗ್ವಿಷರ್ ಅದನ್ನ ರಿಲೀಸ್ ಆಗಿರೋದ್ರಿಂದ ಎಲ್ಲದನ್ನ ಎಕ್ಸ್ಟಿಂಗ್ವಿಷ್ ಮಾಡ್ಬಿಡುತ್ತೆ. ಸರ್ನಾ? ದಿಸ್ ಇಸ್ ಹೌ ಫೈರ್ ಎಕ್ಸ್ಟಿಂಗ್ವಿಷರ್ ವರ್ಕ್ಸ್ ಆಕ್ಚುಲಿ.
ಅದ್ರಲ್ಲಿ ಡಿಫ್ರೆಂಟ್ ಟೈಪ್ಸ್ ಯಾವ್ದಾವ್ದು ಯೂಸ್ ಮಾಡ್ತೀವಿ ಅನ್ನೋದು ಗೊತ್ತಾಗಿದೆ ನಿಮಗೆ. ಸೊ ನೆಕ್ಸ್ಟ್ ಅರ್ಥ ಆಯ್ತಾ ಇದೆ ಎಲ್ಲರಿಗೂ? ಎಸ್ ಸರ್. ಓಕೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸ್ಟಿಂಗ್ವಿಷರ್. ಡಯಾಗ್ರಾಮ್ ಕೊಟ್ಟೇನ್ ಬೇಕಾದ್ರೆ ನೀವು ರೆಫರ್ ಮಾಡ್ಕೊಬಹುದು. ಚೈನ್ ಪುಲ್ ಮಾಡ್ತೀನಿ ನೋಡಿ, ಚೈನ್ ಪುಲ್ ಮಾಡ್ತೇನೆ, ನಾಸಲ್. ನೆಕ್ಸ್ಟ್ ಏಮ್ ದ ನಾಸಲ್, ಈ ತರ ಬೆಂಕಿ ಇರೋದನ್ನ ಏಮ್ ಮಾಡಿರ್ಬೇಕು. ನೆಕ್ಸ್ಟ್ ಸ್ಕ್ವೀಸ್ ದ ಹ್ಯಾಂಡಲ್ ನ ಪ್ರೆಸ್ ಮಾಡಬೇಕು, ಅವಾಗ ಇದರಿಂದ ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಸ್ವೀಪ್ ಸೈಡ್ ಬೈ ಸೈಡ್, ಆ ಕಡೆ ಈ ಕಡೆ ನಾವು ಇದನ್ನ ತಿರುಗಿಸ್ತಾ ಇರಬೇಕು, ಅದೇ ಸ್ವೀಪ್ ಸೈಡ್ ಬೈ ಸೈಡ್. ಸೊ ನೆಕ್ಸ್ಟ್ ಸ್ಟಡಿ ಮಾಡೋಣ. ಲಾಸ್ಟ್ ಟಾಪಿಕ್ ಬಂದು ಇದ್ರಲ್ಲಿ ಇಂಪಾರ್ಟೆಂಟ್ ಗ್ರೌಂಡಿಂಗ್. ಲಾಸ್ಟ್ ಟೈಮ್ ಇದ್ರ ಮೇಲೆ ಒಂದು ಕ್ವಶನ್ ಕೇಳಿದ್ರು, ಅದಕ್ಕೋಸ್ಕರ. ಸರ್ ಗ್ರೌಂಡಿಂಗ್ ಲಾಡು ಎಷ್ಟು ಲೆಂತ್ ಇರ್ಬೇಕಂತ 38 mm ಇರಬೇಕು ಲೆಂತ್ ಅಂತ ಕೇಳಿದ್ರು ಅಷ್ಟೇ. ನೋಡಿ, ಗ್ರೌಂಡಿಂಗ್ ಅಂದ್ರೆ ಏನು? ಜಸ್ಟ್ ವಿ ಆರ್ ಬೈಪಾಸಿಂಗ್ ದ ಎಕ್ಸೆಸ್ ಆಫ್ ಕರೆಂಟ್ ಅಥವಾ ಲೀಕೇಜ್ ಕರೆಂಟ್ ಟು ದ ಗ್ರೌಂಡ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಕರೆಕ್ಟಾ? ಎಕ್ಸೆಸ್ ಆಫ್ ಕರೆಂಟ್ ಅಥವಾ ಶಾರ್ಟ್ ಸರ್ಕ್ಯೂಟ್ ಕರೆಂಟ್, ಹೌದಾ? ಆಮೇಲೆ ಲೈಟ್ನಿಂಗ್ ಇಂದ ಆಗುವಂತ ಕರೆಂಟ್, ಅದನ್ನ ಎಲ್ಲದನ್ನು ಬೈಪಾಸ್ ಟು ದ ಗ್ರೌಂಡ್ ಗೆ ಬೈಪಾಸ್ ಮಾಡ್ಬೇಕು. ಅದು ನಮಗೆ ಬೆಸ್ಟ್. ಹಂಗಾರೆ ಅದನ್ನ ಬೈಪಾಸ್ ಮಾಡಿದ್ರೆ ಏನ್ ಅಡ್ವಾಂಟೇಜ್? ನಾವು ಆಗ್ಲೇ ಹೇಳ್ಕೊಟ್ಟಂಗೆ ಆ ಅರ್ಥಿಂಗ್ ನ ಏನ್ ಮಾಡ್ಬೇಕು, ಪ್ರಾಪರ್ ಅರ್ಥಿಂಗ್ ಮಾಡಿಲ್ಲ ಅಂತಂದ್ರೆ ನಮಗೆ ಶಾಕ್ ಹೊಡೆಯುತ್ತೆ. ಫಾರ್ ಎಕ್ಸಾಂಪಲ್, ನೀವು ಕಂಪ್ಯೂಟರ್ ಲೆವೆಲ್ ಎಲ್ಲ ನೋಡ್ತೀರಾ, ಯಾವ್ದೊಂದು ಕಂಪ್ಯೂಟರ್ CPU ಮುಟ್ಟಿದ್ರೆ ಜುಮ್ ಅಂತ ಶಾಕ್ ಹೊಡೆಯಲ್ಲ? ಸ್ವಲ್ಪ ಹೊಡ್ಸ್ಕೊಂಡಿದ್ರೆ ಕಂಪ್ಯೂಟರ್ ಮುಟ್ಟಿದಾಗ. ಅದು ಯಾಕೆ ಆತರ ಆಗುತ್ತೆ ಅಂತಂದ್ರೆ, ದೇರ್ ಇಸ್ ಎ ಲೀಕೇಜ್ ಆಫ್ ಕರೆಂಟ್ ಲೀಕೇಜ್ ಆಗ್ಬಿಟ್ಟು ನಿಂದ ಎಲೆಕ್ಟ್ರಾನಿಕ್ಸ್ ಎಕ್ವಿಪ್ಮೆಂಟ್ಸ್ ನ ಬಾಡಿಯಲ್ಲಿ ಫ್ಲೋ ಆಗ್ತಿರುತ್ತೆ. ದಟ್ ಇಂಟೆನ್ಸ್ ಕಾಸಸ್ ಸಮ್ ಟೈಮ್ ಡ್ಯಾಮೇಜ್ ನ ಕಾಸ್ ಮಾಡುವಂತ ಚಾನ್ಸಸ್ ಇರುತ್ತೆ. ಲೀಕೇಜ್ ಕರೆಂಟ್ ಸ್ವಲ್ಪ ಕಮ್ಮಿ ಇರುತ್ತೆ. ಜಾಸ್ತಿ ಲೀಕೇಜ್ ಕರೆಂಟ್ ಆದಷ್ಟು ನಮಗೆ ಸಾವು ಬಂದ್ರು ಬರ್ಬೋದು, ಆತರ ಇರುತ್ತೆ ಕಂಡೀಷನ್ಸ್. ಹಂಗಾಗಿ ಆ ಲೀಕೇಜ್ ಕರೆಂಟ್ ನಾವು ಹಂಗೆ ಉಳಿಯಕ್ ಬಿಡಬಾರ್ದು. ವಿ ಹ್ಯಾವ್ ಟು ಬೈಪಾಸ್ ದಟ್ ಲೀಕೇಜ್ ಕರೆಂಟ್ ಟು ದ ಗ್ರೌಂಡ್. ಸೊ ಗ್ರೌಂಡಿಂಗ್ ಕಳಿಸ್ಬೇಕು ಅಂತಂದ್ರೆ ನಾವು ವೈರಿಂಗ್ ಕನೆಕ್ಟ್ ಮಾಡಿರ್ಬೇಕು ಗ್ರೌಂಡಿಂಗ್ ಗೆ. ಸರ್ನಾ? ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಎನ್ ಗ್ರೌಂಡ್. ಸರ್ನಾ? ಎಕ್ವಿಪ್ಮೆಂಟ್ಸ್ ನ ಪ್ರೊಟೆಕ್ಟ್ ಮಾಡಬೇಕು, ಆಮೇಲೆ ಲೀಕೇಜ್ ಕರೆಂಟ್ ನ ಗ್ರೌಂಡ್ ಗೆ ಬೈಪಾಸ್ ಮಾಡಬೇಕು. ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಎನ್ ಅರ್ಥಿಂಗ್ ಅಥವಾ ಗ್ರೌಂಡಿಂಗ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ ಎಲ್ಲರೂ ಗ್ರೌಂಡಿಂಗ್ ಅಂದ್ರೆ ಏನು ಅಂತ? ಫಸ್ಟ್ ಪಾಯಿಂಟ್. ಎಸ್ ಸರ್. ಓಕೆ, ಸಿಂಪಲ್ ಇದೆ, ಏನು ಇಲ್ಲ ಸರ್. ಆಮೇಲೆ ಇನ್ನೊಂದು ಡೌಟ್ ಏನು ಅಂತಂದ್ರೆ, ಈ ಗ್ರೌಂಡಿಂಗ್ ಮತ್ತೆ ಅರ್ಥಿಂಗ್ ಇದೆ ಅಲ್ವಾ, ಇದಕ್ಕೆ ನಾವು ಯೂಸ್ ಮಾಡುವಂತ ವೈರು ಸ್ವಿಚ್ ಬೋರ್ಡ್ ಅಲ್ಲಿ, ಪ್ರತಿಯೊಂದು ಸ್ವಿಚ್ ಬೋರ್ಡ್ ಅಲ್ಲಿ ಸಾಕೆಟ್ ಇರುತ್ತೆ. ಸಾಕೆಟ್ ಅಲ್ಲಿ ಮೇಲ್ಗಡೆ ಅಂತ ಇರುವಂತ ದೊಡ್ಡ ನಾಬ್ ಇರುತ್ತಲ್ಲ, ಅದರಿಂದನೇ ಅರ್ಥಿಂಗ್ ಹೋಗಿರುವಂತ ಪಾಯಿಂಟ್. ಈಗ ನನಗೆ ಡೌಟ್ ಏನು ಅಂತಂದ್ರೆ, ಈಗ ಅರ್ಥಿಂಗ್ ಹೋಗಿದೆ ಅಲ್ವಾ, ಪೈಪ್ ಅರ್ಥಿಂಗ್ ಅಥವಾ ಪ್ಲೇಟ್ ಅರ್ಥಿಂಗ್ 2 ಟೈಪ್ ಇದೆ. ಅವ್ 2 ಟೈಪ್ ಅಲ್ಲೂ ನಿನ್ನ ಈ ಸಾಕೆಟ್ ಇಂದ ಹೋಗಿರೋಂತ ವೈರ್ ಮೀಟರ್ ಬೋರ್ಡ್ ತನಕ ಯಾವ ವೈರ್ ಹೋಗಿರುತ್ತೆ? ಅಲ್ಲಿ ಯಾವ ಟೈಪ್ ಆಫ್ ವೈರ್ ಯೂಸ್ ಮಾಡ್ತೀವಿ ನಾವು ಅರ್ಥಿಂಗ್ ಅಲ್ಲಿ? GI ವೈರ್. ಬಟ್ ಅದೇ ಒಂದ್ ನಿಮಿಷ ಗೊತ್ತಾಯ್ತು. ಆದ್ರೆ ಸಾಕೆಟ್ ಇಂದ ಮೀಟರ್ ಬೋರ್ಡ್ ಹೋಗಿರೋ ವೈರ್ ಯಾವ್ದ್ರಿಂದ ಆಗಿರುತ್ತೆ ಸರ್? ಕಾಪರ್ ವೈರ್. ಕಾಪರ್ ವೈರ್. ಅದು ನೆನಪು, ಡಿಫ್ರೆನ್ಸ್ ಗೊತ್ತಿರಬೇಕು. ಮೀಟರ್ ಬೋರ್ಡ್ ಇಂದ ಮುಂದೆ GI ವೈರ್ ಯೂಸ್ ಮಾಡ್ತೀವಿ, ಗ್ಯಾಲ್ವನೈಸ್ಡ್ ಐರನ್ ವೈರ್ ಅಂತ ಯೂಸ್ ಮಾಡ್ತೀವಿ. ಯಾಕಂದ್ರೆ ಅದ್ರಿಂದ ನಿಮಗೆ ಯಾವ್ದೇ ರೀತಿ ಕರೋಷನ್ ಆಗ್ಬಿಟ್ಟು ಹಾಳಾಗಬಾರ್ದು ಅನ್ನೋಕ್ಕೋಸ್ಕರ, ಒಂದೇ ಉದ್ದೇಶಕ್ಕೋಸ್ಕರ ಅದನ್ನ ಯೂಸ್ ಮಾಡ್ತೀವಿ ಅಷ್ಟೇ. ಸರಿನಾ? ಸೊ ಮೀಟರ್ ಬೋರ್ಡ್ ಇಂದ ಅರ್ಥಿಂಗ್ ಹೋಗ್ಬೇಕು ಅಂದಾಗ ಮಾತ್ರ ನೀವು ಏನ್ ಯೂಸ್ ಮಾಡ್ಬೇಕು? GI ವೈರ್ ಯೂಸ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಮಾಮೂಲಿ ವೈರ್ ಯೂಸ್ ಮಾಡ್ಬೇಕು. ಯೂಸ್ ಮಾಡ್ತೀವಿ. ಬೇಸಿಕಲಿ ಈ ಅರ್ಥಿಂಗ್ ಅಲ್ಲಿ 2 ಟೈಪ್ಸ್ ಆಫ್ ಅರ್ಥಿಂಗ್ ಇದೆ. ಒಂದು ಯಾವ್ದು? equipment ನ್ಯೂಟ್ರಲ್ ಅರ್ಥಿಂಗ್, ಎಕ್ವಿಪ್ಮೆಂಟ್ ಅರ್ಥಿಂಗ್. ಸರ್ ಹಂಗಾದ್ರೆ ನ್ಯೂಟ್ರಲ್ ಅರ್ಥಿಂಗ್ ಅಂದ್ರೆ ಏನು? ನೀವೇ ಹೇಳ್ಬೇಕು. ನಾನು ಹೇಳ್ತೀನಿ ಕಂದ, ನಿನಗೆ ಏನಾದ್ರು ಗೊತ್ತಿದ್ಯಾ? ವಿತ್ ದ ಹೆಲ್ಪ್ ಆಫ್ ದಿ GI ವೈರ್. ಗ್ರೌಂಡಿಂಗ್ ಕನೆಕ್ಟ್ ಮಾಡಿ. ಅಷ್ಟೇ ಸಿಂಪಲ್. ನ್ಯೂಟ್ರಲ್ ವೈರ್ ಏನು ಕನೆಕ್ಟ್ ಆಗಿದೆ? ಗ್ರೌಂಡ್. ನ್ಯೂಟ್ರಲ್ ವೈರ್ ಕನೆಕ್ಟೆಡ್ ಟು ಬರೆಯಕ್ ಆಗ್ತಲ್ಲ ಯಾಕೋ. ನ್ಯೂಟ್ರಲ್ ವೈರ್ ಕನೆಕ್ಟೆಡ್ ಟು ಗ್ರೌಂಡ್. ನ್ಯೂಟ್ರಲ್ ವೈರ್ ಗ್ರೌಂಡ್ ಕನೆಕ್ಟ್ ಆಗಿತ್ತು ಅಂದ್ರೆ ನ್ಯೂಟ್ರಲ್ ಅರ್ಥಿಂಗ್ ಅಂತೀವಿ. ಎಕ್ವಿಪ್ಮೆಂಟ್ ಅರ್ಥಿಂಗ್ ಅಂದ್ರೆ ಎಕ್ವಿಪ್ಮೆಂಟ್ ಬಾಡಿ. ಕರೆಕ್ಟಾ? ಎಕ್ವಿಪ್ಮೆಂಟ್ ಬಾಡಿ ಕನೆಕ್ಟೆಡ್ ಟು ದ ಗ್ರೌಂಡ್. ಗ್ರೌಂಡಿಗೆ ಏನಾದ್ರು ಎಕ್ವಿಪ್ಮೆಂಟ್ ಬಾಡಿ ಕನೆಕ್ಟ್ ಆಗಿತ್ತು ಅಂದ್ರೆ ಅದನ್ನ ಎಕ್ವಿಪ್ಮೆಂಟ್ ಅರ್ಥಿಂಗ್ ಅಂತ ಕರಿತೀವಿ. ಸರಿನಾ? ಗೊತ್ತಾಯ್ತಾ ಡಿಫರೆನ್ಸ್ ಎರಡಕ್ಕೂ? ನ್ಯೂಟ್ರಲ್ ಅರ್ಥಿಂಗ್, ಎಕ್ವಿಪ್ಮೆಂಟ್ ಅರ್ಥಿಂಗ್ ಅಷ್ಟೇ ಡಿಫರೆನ್ಸ್ ಇರೋದು. ಅದ್ರೊಳಗೆ ಏನಪ್ಪಾ? ಒಂದ್ ಸೆಕೆಂಡ್ ಸರ್, ಒಂದು ಡೌಟ್.
ಈ ಸಾಕೆಟ್ ಅಲ್ಲಿ ಬಂದ್ಬಿಟ್ಟು 3 ಪಿನ್ ಇರುತ್ತೆ, ಒಂದು ಫೇಸು ಮತ್ತೊಂದು ನ್ಯೂಟ್ರಲ್, ಒಂದು ಅರ್ಥಿಂಗು. ಹೌದು ಹೌದು ಓಕೆನಾ ಸರ್? ಪಾಸಿಟಿವ್ ಮತ್ತೆ ನೆಗೆಟಿವ್ದು ಸೇಮ್ ಸೈಜ್ ಹೋಲ್ ಇರುತ್ತೆ. ಅರ್ಥಿಂಗ್ ಇಂದ ಹೌದು. ಯಾಕೆ ಸ್ವಲ್ಪ ಜಾಸ್ತಿ ಇರುತ್ತೆ? ಲೀಕೇಜ್ ಕರೆಂಟ್ ಫ್ಲೋ ಆಗಕ್ಕೆ ನಿಮಗೆ ಡಿಫ್ರೆನ್ಸ್ ಬೇಕು, ಹೌದಾ? ಹಾ ಸರ್, ಬಟ್ ಸೇಮ್ ಪೊಸಿಷನ್ ಇದರಲ್ಲೇ ಹೋಗ್ಬೋದಲ್ಲ ಸರ್? ಹೋಗ್ಬೋದು, ಏನ್ ತೊಂದ್ರೆ ಇಲ್ಲ. ನಿಮ್ಗೆ ಅಷ್ಟರಲ್ಲೂ ಮಾಡ್ಕೊಬಹುದು, ಏನ್ ತೊಂದ್ರೆ ಇಲ್ಲ. ಬಟ್ ನಿಮ್ಗೆ ಡಿಫ್ರೆನ್ಸ್ ಇರ್ಬೇಕಲ್ವಾ ಸ್ವಲ್ಪ ಗೊತ್ತಾಗ್ಲಿ ಅಂತ. ನಿಮ್ಗೆ ನೋಡಿ, ಇನ್ನೊಂದು 3 ವೈರ್ ಇರುತ್ತೆ ನಿಮಗೆ, ಸಿಂಗಲ್ ಫೇಸ್ ಅಲ್ಲಿ 3 ವೈರ್ ಇರುತ್ತೆ, ಕರೆಕ್ಟಾ? 3 ವೈರ್ ಬೇರೆ ಬೇರೆ ಕಲರ್ ಇರುತ್ತೆ. ಯಾವ್ದಾವ್ದು ಫೇಸ್ ವೈರ್ ಯಾವ ಕಲರ್ ಇರುತ್ತೆ? ಆರ್ ಇರುತ್ತೆ, ರೆಡ್ ಇರುತ್ತೆ. ವೆರಿ ಗುಡ್. ಆಮೇಲೆ ನ್ಯೂಟ್ರಲ್ ವೈರು ಬ್ಲಾಕ್. ಬ್ಲಾಕ್. ಬ್ಲಾಕ್ ಕಲರ್. ಅರ್ಥಿಂಗ್ ವೈರು ಗ್ರೀನ್. ಗ್ರೀನ್ ಇರುತ್ತೆ. ನಮಗೆ ನೊಟೇಷನ್ಗೋಸ್ಕರ ಅಷ್ಟೇ ದೊಡ್ಡ ಮಾಡಿರ್ತಾರೆ ಅಷ್ಟೇ, ಏನ್ ತೊಂದ್ರೆ ಇಲ್ಲ, ಸರಿನಾ? ಹಲೋ, ಓಕೆ ಸರ್. ನೊಟೇಷನ್ಗೋಸ್ಕರ ಗೊತ್ತಾಗ್ಲಿ ಅನ್ನೋಕ್ಕೋಸ್ಕರ ಆತರ ಮಾಡಿರ್ತಾರೆ ಅಷ್ಟೇ, ಲೀಕೇಜ್ ಕರೆಂಟ್ ಫ್ಲೋ ಆಗಕ್ಕೆ. ಸೊ ಅದ್ರ ಲೀಕೇಜ್ ಕರೆಂಟ್ ಡೈರೆಕ್ಟ್ ಬೈಪಾಸ್ ಆಯ್ತು ಅಂತಂದ್ರೆ ನಮಗೇನು ಪ್ರಾಬ್ಲಮ್ ಇರೋದಿಲ್ಲ. ಅರ್ಥಿನ ಅವತ್ತು ಹೇಳ್ಕೊಟ್ಟಂಗ ಅರ್ಥಿಂದು ಎಷ್ಟಿರುತ್ತೆ ಇದು ರೆಸಿಸ್ಟೆನ್ಸ್ ವ್ಯಾಲ್ಯೂ? 0.5 ಲೆಸ್ ದ್ಯಾನ್ 0.5 ಇರುತ್ತೆ ಅಷ್ಟೇ, ಸರಿನಾ? ಓಕೆ ಸರ್. ಸೊ ಇದಿಷ್ಟು ಅರ್ಥಿಂಗ್ ಅಲ್ಲಿ ಬರೋದು. ಆಕ್ಚುಲಿ ಇಲ್ಲಿ ಇನ್ನೊಂದು ಟಾಪಿಕ್ಸ್ ಕವರ್ ಆಗಿಲ್ಲ ಇದ್ರಲ್ಲಿ, ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಬೇಸಿಕಲಿ ನಿಮಗೆ ಅರ್ಥಿಂಗ್ ಅಲ್ಲಿ 2 ಟೈಪ್ಸ್ ಆಫ್ ಅರ್ಥಿಂಗ್ ನಾನು ಹೇಳಿದ್ದೆ, ಹೌದಾ? ಒಂದು ಪೈಪ್ ಅರ್ಥಿಂಗು, ಪ್ಲೇಟ್. ಅರ್ಥಿಂಗ್ ಅಲ್ಲಿ 2. ಒಂದು ಪೈಪ್ ಅರ್ಥಿಂಗು, ಪ್ಲೇಟ್ ಅರ್ಥಿಂಗ್. ಎರಡನೇದು ಪ್ಲೇಟ್ ಅರ್ಥಿಂಗ್. ಸ್ಟ್ರಿಪ್ ಅರ್ಥಿಂಗ್. ಇಷ್ಟು ಸಾಕು. ಆಕ್ಚುಲಿ ಈ ಎರಡನ್ನು ನಾವು ಡೊಮೆಸ್ಟಿಕ್ ಅಲ್ಲಿ ಎಲ್ಲ ಯೂಸ್ ಮಾಡ್ತೀವಿ. 2 ಟೈಪ್ ಆಫ್ ಅರ್ಥಿಂಗ್ ಯೂಸ್ ಮಾಡ್ತೀವಿ. ಇದೇನು ಇಲ್ಲ, ಸಿಂಪಲ್. ನಾವು ಒಂದು ಅರ್ಥಿಂಗ್ ಮಾಡ್ಬೇಕು ಅಂತಂದ್ರೆ ಒಂದು ಸ್ಪೇಸಿಂಗ್ ಅಲ್ಲಿ ನಾವು ಇಲ್ಲಿ ಲೇಯರ್ಸ್ ಫಾರ್ಮೇಶನ್ ಮಾಡ್ತಾ ಹೋಗ್ಬೇಕು. ನೆನಪಿದ್ಯಾ? ಏನೇನ್ ಲೇಯರ್ ಹಾಕ್ತಿವಿ? ಸಾಲ್ಟ್. ವೆರಿ ಗುಡ್. ಆಮೇಲೆ ಕೋಲ್. ಇದ್ಲು ಉಪ್ಪು ಹಾಕ್ತಿವಿ ಸರ್. ಅಷ್ಟೇ. ಕೋಲು, ಹೌದಾ? ಸಾಲ್ಟ್, ಹೌದಾ? ಸ್ಯಾಂಡ್, ಹೌದಾ? ಅದ್ರ ಬದಲು Yes, sir. ಕೆಮಿಕಲ್ ಪೌಡರ್ ಹಾಕ್ಬೋದಲ್ಲ ಸರ್? ಮಾರ್ಬಲ್ಸ್ ಸೊ ಹಾಕ್ಬೋದಮ್ಮ. ಸೊ ಅದು ಆಕ್ಚುಲಿ ಈ ತರ ಲೇಯರ್ ಕೋಲು, ಸಾಲ್ಟ್, ಸ್ಯಾಂಡ್, ಈ ತರ ಲೇಯರ್ ವೈಸ್ ಮಾಡ್ಕೊಂಡು ನಿಮ್ಗೆ ಏನ್ ಮಾಡ್ತಾನೆ, ಪೈಪ್ ಅರ್ಥಿಂಗ್ ಆದ್ರೆ ಪೈಪ್ ನಿಮ್ಮರ್ಸ್ ಮಾಡಿರ್ತಾನೆ, ಹೌದಾ? ಸೊ ಈ ತರ ಪೈಪ್ ಬಿಟ್ಟಿರ್ತಾನೆ ಹಿಂಗೆ. ಸೊ ನೆಕ್ಸ್ಟ್ ಇದ್ರ ಮೇಲೆ ಹೋಗ್ಬಿಟ್ಟು ಇದ್ರ ಒಂದು ಚೇಂಬರ್ ಕೊಟ್ಟಿರ್ತಾನೆ. ಒಂದು ಜಸ್ಟ್ ಎಕ್ಸಾಂಪಲ್ ಬರ್ತೀನಿ, ಡಯಾಗ್ರಾಮ್. ಇಲ್ಲಿನ ವೈರ್ನ ತಗೊಂಡೋಗಿರ್ತಾನೆ ಹಿಂಗೆ. ಸೊ ಇಲ್ಲಿ ನಿಮ್ ನಾಜಲ್ ತರ ಇರುತ್ತೆ, ಹೌದಾ? ಎಸ್ ಸರ್. ಇಲ್ಲಿ ಏನ್ ಮಾಡ್ತಾ ಇರ್ತಾನೆ, ಗ್ರೌಂಡ್, ಇದಿಷ್ಟು ಗ್ರೌಂಡ್. ಈ ನಾಜಲ್ ಏನ್ ಮಾಡ್ತಾನೆ ಅವನು? ಏನಕ್ಕೆ ಔಟ್ಪುಟ್ ನೋಡಿದ್ದಾರೆ ಸರ್. ವಾಟರ್ನ ಹಾಕಕ್ಕೆ. ವಾಟರ್. ವಾಟರ್ ಅಂದ್ರೆ ಇದಕ್ಕೆ ಇದು ಪೈಪ್ ಅರ್ಥಿಂಗ್ ಅನ್ಕೊಂಡ್ರೆ, ಇದನ್ನ ನಾಬನ್ ಕನೆಕ್ಟ್ ಮಾಡ್ಕೊಂಡು ವೈರ್ ತಗೊಂಡು ಹೋಗ್ಬಿಡ್ತೀವಿ ನಾವು ಹೊರಗಡೆ, ಮೀಟರ್ ಬಾಡಿಗೆ ಹೋಗ್ಬಿಡ್ತೀವಿ, ಸರಿನಾ? ಆದ್ರೆ ಇಲ್ಲಿ ವಾಟರ್ನ ಪೋರ್ ಮಾಡಕ್ಕೆ ಒಂದು ನಾಸಲ್ ತರ ಮಾಡ್ಬಿಟ್ಟು ಒಂದು ಸ್ಪೇಸ್ ಮಾಡ್ಕೊಂಡಿರ್ತಾನೆ. ಯಾಕೆ ವಾಟರ್ನ ಹಾಕ್ತಾನೆ ಇಲ್ಲೆಲ್ಲ ವಾಟರ್ ಬರ್ಲಿ ಅಂತ? ಯಾಕೆ ಹಾಕ್ತಾನೆ ವಾಟರ್ ಗೊತ್ತಿದ್ಯಾ? ಮಾಯಿಶ್ಚರ್ ಇದ್ರೆ ಬೇಗ ಇದಾಗುತ್ತೆ. ಟು ಮೇಂಟೈನ್ ದ ಮಾಯಿಶ್ಚರ್ ನ ಮೇಂಟೈನ್ ಮಾಡ್ಬೇಕು. ಮಾಯಿಶ್ಚರ್ ಮೇಂಟೈನ್ ಮಾಡಿದ್ರೆ ರೆಸಿಸ್ಟೆನ್ಸ್ ಪ್ರಾಪರ್ಟಿ ತುಂಬಾ ಕಮ್ಮಿ ಇರುತ್ತೆ. ಸೊ ಅವಾಗ ಈಸಿಯಾಗಿ ಕರೆಂಟ್ ಬೈಪಾಸ್ ಆಗ್ಲಿ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಮಾಯಿಶ್ಚರ್ ನ ಹಾಕಿ ಅಂತ ಹೇಳ್ತಾನೆ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ದಿವಸ, ಆಮೇಲೆ ಏನ್ ತೊಂದರೆ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಈ ತರ ಇದನ್ನ ಪ್ರಾಪರ್ ಆಗಿ ಮೇಂಟೈನ್ ಮಾಡಿದ್ರೆ ನಾವು ಅರ್ಥಿಂಗ್ ಅಂತ ಕರಿತೀವಿ. ಅಕಸ್ಮಾತ್ ಈ ಜಾಗದಲ್ಲಿ ಇಲ್ಲೇ ಪ್ಲೇಟ್ ಹಾಕ್ಬಿಟ್ರೆ ಏನಾಗುತ್ತೆ? ಅದೇ ಪ್ಲೇಟ್ ಅರ್ಥಿಂಗ್ ಅಷ್ಟೇ. ಈ ನಟ್ಟು ಬೋಲ್ಟ್ ಫಿಕ್ಸ್ ಮಾಡ್ಬಿಟ್ಟು ಇಲ್ಲಿಂದ ವೈರ್ ಹೇಳ್ಕೊಂಡು ಹೋಗ್ಬಿಡ್ತಾನೆ. ಅರ್ಥ ಆಯ್ತಾ? ಅಷ್ಟೇ. ಇವೆರಡು ಡಿಫ್ರೆನ್ಸ್, ಮತ್ತಿನ್ನೇನ್ ಜಾಸ್ತಿ ಏನಿಲ್ಲ ಅಂತ ನನಗೆ ಅನ್ಸುತ್ತೆ. ಇಷ್ಟು ಕಲ್ತ್ಕೊಂಡು ಹೋಗಿದ್ರೆ ಸಾಕು. ಇನ್ನೊಂದು, ಈ ಪೈಪ್ ಅರ್ಥಿಂಗ್ ಅಲ್ಲಿ ನಾವು ಯೂಸ್ ಮಾಡುವಂತ ಪೈಪ್ ಯಾವ್ದ್ರಿಂದ ಆಗಿರುತ್ತೆ? ಈ ಪೈಪ್ ಯಾವ್ದ್ರಿಂದ ಆಗಿರುತ್ತೆ? ಕಾಪರ್. ಅಲ್ಯೂಮಿನಿಯಂ. GI ಪೈಪ್ ಆಗಿರುತ್ತೆ. ಯಾವ್ದಾಗಿರುತ್ತೆ ಅಂದ್ರೆ GI ಪೈಪ್ ಆಗಿರುತ್ತೆ, ಗ್ಯಾಲ್ವನೈಸ್ಡ್ ಐರನ್ ಪೈಪ್ ಆಗಿರುತ್ತೆ, ಸರಿನಾ? ಸೊ ಇದಿಷ್ಟು ಪೈಪ್ ಅರ್ಥಿಂಗ್ ಮತ್ತೆ ಪ್ಲೇಟ್ ಅರ್ಥಿಂಗ್ ಅಲ್ಲಿ ನೆನ್ಪಿಟ್ಕೊಬೇಕಾಗಿರುವಂತ ಪಾಯಿಂಟ್ಸ್ ಅಷ್ಟೇ. ಇದಿಷ್ಟು ಟಾಪಿಕ್ಸ್ ಎಲೆಕ್ಟ್ರಿಕಲ್ ಸೇಫ್ಟಿಯಲ್ಲಿ ನಿಮಗೆ ಕವರ್ ಆಗಿರುವಂತ ಕಂಟೆಂಟ್. ಇದಿಷ್ಟು ನಿಮಗೆ 2 ಮಾರ್ಕ್ಸ್ ಕೇಳಿದಾನೆ, 2 ಮಾರ್ಕ್ಸ್ ಕೇಳ್ತಾನೆ ಕೂಡ. ಆಮೇಲೆ ತುಂಬಾ ಈಸಿ ಇದೆ, ಏನು ಇಲ್ಲ, ತುಂಬಾ ಟಾಪಿಕ್ಸ್ ಜನರಲೈಸ್ ಆಗಿದೆ. ನನ್ನ ಪ್ರಕಾರ ಈ ಸತಿ ನಿಮಗೆ ಫೈರ್ ಎಕ್ಸ್ಟಿಂಗ್ವಿಷರ್ ಕೇಳಬಹುದು ಅಂತ ಅನ್ಸುತ್ತೆ. ಫೈರ್ ಎಕ್ಸ್ಟಿಂಗ್ವಿಷರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫೈರಿಂಗ್ ಎಕ್ಸ್ಟಿಂಗ್ವಿಷರ್ ಇದೆ ಅಲ್ವಾ? ಸೊ ಅದರೊಳಗೆ ಯಾವ ಟೈಪ್ ಆಫ್ ಎಕ್ಸ್ಟಿಂಗ್ವಿಷರ್ ನ ಬರ್ನ್ ಮಾಡಕ್ಕೋಸ್ಕರ ಯಾವ್ದನ್ನ ಯೂಸ್ ಮಾಡಬಹುದು, ಪೌಡರ್ಸ್ ಯಾವ್ದು ಯೂಸ್ ಮಾಡಬಹುದು ಅಂತ ಕೇಳಬಹುದು ನಿಮಗೆ. ಒಂದೇ ಒಂದು ಎಕ್ಸಾಂಪಲ್, ಒಂದು ಕ್ವಶನ್ ಕೇಳ್ತೀನಿ.
ಎಲೆಕ್ಟ್ರಿಕಲ್ ಶಾಕ್ಸ್ ಇಂದ ಆಗುವಂತಹ ಏನೋ ಫೈರ್ ಎಲೆಕ್ಟ್ರಿಕಲ್ ಶಾಕ್ಸ್ ಇಂದ ಶಾರ್ಟ್ ಸರ್ಕ್ಯೂಟ್ ಇಂದ ಫೈರ್ ಕ್ಯಾಚ್ ಆದ್ರೆ ಅವಾಗ ಯಾವ ಟೈಪ್ ಆಫ್ ನಾವು ಎಕ್ಸ್ಟಿಂಗ್ವಿಷರ್ ನ ಯೂಸ್ ಮಾಡ್ತೀವಿ? ಕ್ಲಾಸ್ ಪೌಡರ್ And dry powder. ಪೌಡರ್ ಸರ್ ಕಾರ್ಬನ್ ನಾನು ಹೇಳಿದ ಕ್ವಶನ್ ಅರ್ಥ ಆಯ್ತಾ? ಎಸ್ ಸರ್. ಎಲೆಕ್ಟ್ರಿಕಲ್ ಶಾಕ್ಸ್ ಇಂದ ಅಥವಾ ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಇಂದ ಆಗುವಂತ ಕಂಡೀಷನ್ಸ್ ಅಲ್ಲಿ ಎಲೆಕ್ಟ್ರಿಕಲ್ ಶಾಕ್ಸ್ ಇಂದ ಆಗುವಂತ ಅವಾಗ ಯಾವ ಟೈಪ್ ಆಫ್ ಯೂಸ್ ಮಾಡ್ತೀವಿ ಹೇಳಿದ್ನಲ್ಲ ಅವಲೇ. ಕಾರ್ಬನ್ Carbon and dry powder. ವೆರಿ ಗುಡ್. ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಇಂದ ಆಗುವಂತ ಫೈರ್ ಕ್ಯಾಚ್ ಆಯ್ತು ಅಂದ್ರೆ ಅವಾಗ ನಾವು ಯೂಸ್ ಮಾಡೋದು ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಡ್ರೈ ಪೌಡರ್. ಅವಾಗ ನೀವು ನೋಡಿ ಫೋಮ್, ಲಿಕ್ವಿಡ್, ವಾಟರ್ ಅದನ್ನ ಯೂಸ್ ಮಾಡಂಗಿಲ್ಲ, ಯಾಕಂದ್ರೆ ಅಲ್ಲಿ ವಾಟರ್ ಅಲ್ಲೇ ಕಂಡಕ್ಟರ್ ಆಗ್ಬಿಡುತ್ತೆ. ಹೌದಾ? ಸೊ ಹಂಗಾಗಿ ಆತರ ಸ್ವಲ್ಪ ಸೆನ್ಸ್ ಯೂಸ್ ಮಾಡ್ಕೊಂಡು, ಅಕಸ್ಮಾತ್ ಮರ್ತೋಯ್ತು ನಿಮಗೆ ಆನ್ಸರ್ ಅಂದ್ರೆ ಇದು ಸೆನ್ಸ್ ಯೂಸ್ ಮಾಡ್ಕೊಂಡು ಚೂರು ಯೋಚನೆ ಮಾಡಿ ಆನ್ಸರ್ ಮಾಡಿ, ಸರಿನಾ? ಸರ್ ಇದರಲ್ಲಿ ಕೇಳಿರೋ MCQ ಕ್ವಶನ್ ಯಾವ ತರ ಕೇಳ್ಬೋದು ಸರ್ ನೀವು? ಅದೇ ಅದನ್ನೇ ಹೇಳ್ತಿರೋದು ನಾನು ಇವಾಗ. ಅಕಸ್ಮಾತ್ ಈ ತರ ಡ್ರೈ ಪೌಡರ್ ಫೈರ್ ಎಕ್ಸ್ಟಿಂಗ್ವಿಷರ್ ಮೇಲೆ ಏನಾದ್ರು ಕೇಳಿದ್ರೆ ನೀವು ಆನ್ಸರ್ ಮಾಡಂಗಿರ್ಬೇಕು, ಸರಿನಾ? ಓಕೆ ಸರ್. ನನ್ನ ಪ್ರಕಾರ ಆ ತರದ ಮೇಲೆ ಕೇಳಬಹುದು ಅಂತ ನನಗೆ ಅನ್ಸತ್ತೆ. ಆಮೇಲೆ ಎಲೆಕ್ಟ್ರಿಕಲ್ ಸಿಂಬಲ್ಸ್, ಡಿಫ್ರೆಂಟ್ ಎಲೆಕ್ಟ್ರಿಕಲ್ ಸಿಂಬಲ್ಸ್ ಕೊಟ್ಬಿಟ್ಟು ಇದನ್ನ ಯಾವ್ದಕ್ಕೆ ಇಂಡಿಕೇಟ್ ಮಾಡ್ತೀವಿ ಅಂತ ಕೇಳ್ಬೋದು, ಅದನ್ನ ಹೇಳಕ್ ಗೊತ್ತಿರ್ಬೇಕು. ಆಮೇಲೆ ಈಗ ನಾನು ಅವಾಗಲೇ ಎಲೆಕ್ಟ್ರಿಕಲ್ ಸೈನ್ ಬೋರ್ಡ್ಸ್ ಅಂತ ಅಂದೆ, ಮ್ಯಾಂಡೇಟರಿ, ಹೌದಾ, ವಾರ್ನಿಂಗ್, ಅದು ಯಾವ ಕಲರ್ ಇರ್ಬೋದು ಅಥವಾ ಅದು ಏನ್ ಇಂಡಿಕೇಶನ್ ಮಾಡ್ತಿದೆ, ಹೌದಾ? ಎಸ್ ಸರ್. ಪ್ರೈವೇಷನ್ ಅಂದ್ರೆ ಏನ್ ಇಂಡಿಕೇಟ್ ಮಾಡುತ್ತೆ, ಅದು ಯಾವ ಕಲರ್ ಇರುತ್ತೆ, ಆತರ ಈ ತರ ಕ್ವಶನ್ಸ್ ನ ಕೇಳಬಹುದು. ಮೇ ಬಿ ಕೇಳಿದ್ರೆ ಅಷ್ಟೇ, ಇನ್ನೇನು ಕೇಳಕ್ ಚಾನ್ಸ್ ಇಲ್ಲ. ತುಂಬಾ ಈಸಿ ಇದೆ ಟಾಪಿಕ್ ಅಲ್ವಾ 2 ಮಾರ್ಕ್ಸ್ಗೆ, ಹಂಗಾಗಿ ಇಷ್ಟ್ರ ಮೇಲೆ ಕೇಳ್ಕೊಂಡ್ರೆ ನನ್ನ ಪ್ರಕಾರ ಅವ್ನು ಕೇಳ್ತಾನೆ ಅಂತ ಅನ್ಸುತ್ತೆ. ಕ್ಲಿಯರ್ ಆಯ್ತು ಎಲ್ಲರಿಗೂ? ಎಸ್ ಸರ್. ಎಸ್ ಸರ್ ಓಕೆ, ಇದಿಷ್ಟು ಎಲೆಕ್ಟ್ರಿಕಲ್ ಸೇಫ್ಟಿಯಲ್ಲಿ ಬರುವಂತ ಟಾಪಿಕ್ಸ್ 2 ಮಾರ್ಕ್ಸ್ ಕವರ್ ಆಗಿದೆ, ಸರಿನಾ? Sir, one doubt is, sir. ಹೇಳಮ್ಮ, ಹೇಳು. So, plate earthing ಮತ್ತು pipe earthing ಅಲ್ಲಿ ಡಿಫರೆನ್ಸ್ ಏನು ಸರ್? ಏನು ಇಲ್ಲಮ್ಮ, ಎರಡನ್ನೂ ಎಲ್ಲಾ ಕಡೆನೂ ಯೂಸ್ ಮಾಡಬಹುದು. ಪ್ಲೇಟ್ ಪೈಪ್ 2 ಟೈಪ್ ಆಫ್ ಅರ್ಥಿಂಗ್ ಎಲ್ಲಾ ಕಡೆನೂ ಯೂಸ್ ಮಾಡಬಹುದು. ತುಂಬಾ ಮೇಜರ್ ಡಿಫರೆನ್ಸ್ ಅಂತ ಏನು ಇಲ್ಲ ಎರಡಕ್ಕೂ. ಸರ್ ವಾಟರ್ ಎರಡಕ್ಕೂ ಹಾಕ್ಬೇಕಾ? ಎರಡು ಡೊಮೆಸ್ಟಿಕ್ ಅಲ್ಲಿ ಯೂಸ್ ಮಾಡ್ತೀವಿ. ಎರಡು ಟೈಪ್ ಆಫ್ ಅರ್ಥಿಂಗ್ ಡೊಮೆಸ್ಟಿಕ್ ಅಲ್ಲಿ ಯೂಸ್ ಮಾಡ್ತೀವಿ, ಮನೆಯಲ್ಲೆಲ್ಲ ಯೂಸ್ ಮಾಡ್ತೀವಿ 2 ಟೈಪ್ ಆಫ್ ಅರ್ಥಿಂಗ್ ಅನ್ನು. ನಾವು ಜನರಲ್ ಆಗಿ ಜಾಸ್ತಿ ಯೂಸ್ ಮಾಡೋದೆಲ್ಲ ಪ್ಲೇಟ್ ಅರ್ಥಿಂಗ್. ಸ್ಮಾಲ್ ಕಂಡೀಷನ್ಸ್ ಅಲ್ಲೆಲ್ಲ, ಈಗ ಸಿಂಗಲ್ ಬೆಡ್ರೂಮ್ ಮನೆ ಅಥವಾ ಡಬಲ್ ಬೆಡ್ರೂಮ್ ಮನೆ ಇರುತ್ತಲ್ವಾ, ಅಲ್ಲಿ ನಾವು ಅರ್ಥಿಂಗ್ ಮಾಡ್ಬೇಕು ಅಂತ ಬರಿಬೇಡ್ರಿ ಕಣೋ, ಸ್ಕ್ರೀನ್ ಅಲ್ಲಿ ಏನು ಬರಿಬೇಡಿ. ಅಲ್ಲೆಲ್ಲ ನಾವು ಯೂಸ್ ಮಾಡೋದೆಲ್ಲ ಪ್ಲೇಟ್ ಅರ್ಥಿಂಗ್ ಅನ್ನ ಯೂಸ್ ಮಾಡ್ತೀವಿ ಜಾಸ್ತಿ. ಸರ್ ಪೈಪ್ ಇಂಡಸ್ಟ್ರೀಸ್ ಅಲ್ಲಿ ಯಾವ ತರ ಅರ್ಥಿಂಗ್ ಯೂಸ್ ಮಾಡ್ತಾರ ಅಂತ ಸರ್? ಅಲ್ಲಿ ಚೇಂಜ್ ಇರುತ್ತಮ್ಮ, ಅಲ್ಲಿ ಎಕ್ವಿಪ್ಮೆಂಟ್ಸ್ ಪ್ರತಿಯೊಂದಕ್ಕೂ ಎಕ್ವಿಪ್ಮೆಂಟ್ಸ್ ಅರ್ಥಿಂಗ್ ಇರುತ್ತೆ. ತುಂಬಾ ಟೈಪ್ಸ್ ಆಫ್ ಎಕ್ವಿಪ್ಮೆಂಟ್. ಈಗ ಬೈ ಚಾನ್ಸ್ ಟ್ರಾನ್ಸ್ಫಾರ್ಮರ್ ತಂಡ್ರು ಅದಕ್ಕೆ ಬಾಡಿ ಸೇಫ್ಟಿ ಅರ್ಥಿಂಗ್ ಇರುತ್ತೆ, ಮತ್ತೆ ನ್ಯೂಟ್ರಲ್ ಅರ್ಥಿಂಗ್ ಸಪರೇಟ್ ಇರುತ್ತೆ. 4 ಟೈಪ್ ಆಫ್ ಅರ್ಥಿಂಗ್ ಕೊಟ್ಟಿರ್ತಾರೆ. ಹೌದು, ಅದರಲ್ಲಿ ಪೈಪ್ ಟೈಪ್ ಇರುತ್ತೆ ಇಲ್ಲ ಪ್ಲೇಟ್ ಟೈಪ್ ಇರುತ್ತೆ ಅಂತ ಸರ್? ಪೈಪ್ ಇರುತ್ತಮ್ಮ ಅಲ್ಲೆಲ್ಲ ಜಾಸ್ತಿ ಪೈಪೇ ಇರುತ್ತೆ ಅದರಲ್ಲಿ. ಪೈಪ್, ಸರಿನಾ? ಈಗ ನೋಡಿ ನಿಮಗೆ ಅಲ್ಲಿ ಪೈಪ್ ಅರ್ಥಿಂಗ್, ಪ್ಲೇಟ್ ಅರ್ಥಿಂಗ್ ಅಂತ ಅಂದ್ವಲ್ಲ, ಇನ್ನೊಂದು ಟೈಪ್ ಆಫ್ ಅರ್ಥಿಂಗ್ ಇದೆ. ಯಾವ್ದು ಅಂದ್ರೆ ಸ್ಟ್ರಿಪ್ ಅರ್ಥಿಂಗ್ ಅಂತ. ಸ್ಟ್ರಿಪ್ ಅರ್ಥಿಂಗ್, ಗ್ಯಾಲ್ವನೈಸ್ ಸ್ಟ್ರಿಪ್. ಸ್ಟ್ರಿಪ್ ಅರ್ಥಿಂಗ್ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಗೊತ್ತಿದ್ಯಾ? ಇದನ್ನ ಯೂಸ್ ಮಾಡೋದು ಟ್ರಾನ್ಸ್ಮಿಷನ್ ಟವರ್ಸ್. ಟ್ರಾನ್ಸ್ಮಿಷನ್ ದೊಡ್ಡ ಟವರ್ಸ್ ನೋಡಿದ್ರೆ, ಸ್ಟೀಲ್ ಟವರ್ಸ್ ನೋಡಿದ್ರೆ, 4 ಲೆಗ್ಡ್ ಸ್ಟೀಲ್ ಟವರ್ಸ್ ನೋಡಿದಿರಲ್ವಾ? 110 kV 66 kV ಲೈನ್ ಡ್ರಾ ಮಾಡಿರ್ತಾರೆ ಅದ್ರಲ್ಲಿ. ಗೊತ್ತಾಗ್ತದೆ ಹೇಳ್ತಿರೋದು? ದೊಡ್ಡ ಟವರ್ಸ್ ಅಲ್ಲೆಲ್ಲ ನೀವು ಈ ತರ ಪೈಪ್, ಪ್ಲೇಟ್ ಅವೆಲ್ಲ ಮಾಡಕ್ಕಾಗಲ್ಲ. ಪ್ರತಿಯೊಂದು ಟವರ್ ನು ಅರ್ಥಿಂಗ್ ಮಾಡ್ಲೇಬೇಕು ಸರ್, ಸೇಫ್ಟಿ ಪರ್ಪಸ್ ಗೆ. ಯಾಕಂದ್ರೆ ಲೈಟಿಂಗ್ ಆಗುತ್ತೆ, ಅವಾಗೆಲ್ಲ ಬೈಪಾಸ್ ಮಾಡ್ಬೇಕಾಗತ್ತೆ ಬೇಗ ಕರೆಂಟ್ ನ. ಅಲ್ಲೆಲ್ಲ ಯೂಸ್ ಮಾಡೋದು ಸ್ಟ್ರಿಪ್ ಅರ್ಥಿಂಗ್ ಅಂತ, ಸರಿನಾ? ಇದ್ರ ಡಿಫ್ರೆಂಟ್ ಟೈಪ್ಸ್ ಆಫ್ ಅರ್ಥಿಂಗ್ ಇನ್ನು ತುಂಬಾ ಇದೆ. ಆಕ್ಚುಲಿ ಇಷ್ಟು ನಾವ್ ಹೇಳ್ಕೊಟ್ಟಷ್ಟು ಅರ್ಥಿಂಗ್ ಇಲ್ಲ, ನಿಮ್ ಸಿಲೆಬಸ್ ಮಾತ್ರ ಸ್ವಲ್ಪ ಇದೆ ಅಷ್ಟೇ. ಇದ್ರಲ್ಲಿ ಸಿಕ್ಕಾಪಟ್ಟೆ ವೆರೈಟಿ ಆಫ್ ಟೈಪ್ ಆಫ್ ಅರ್ಥಿಂಗ್ ಇದೆ. ಬೇರೆ ಕಂಡೀಷನ್ಸ್ ಬೇರೆ ತರ ಯೂಸ್ ಮಾಡ್ತಾರೆ. ತುಂಬಾ ಹೈ ವೋಲ್ಟೇಜ್ ಅಲ್ಲಿ ಬೇರೆ ತರ ಯೂಸ್ ಮಾಡ್ತಾರೆ, ಆತರ ಎಲ್ಲ ಇದೆ. ಬಟ್ ಇದಿಷ್ಟು ನಿಮಗೆ ಗೊತ್ತಿದ್ರೆ ಸಾಕು, ಏನ್ ಜಾಸ್ತಿ ಬೇಡ ಅಂತ ಅನ್ಸುತ್ತೆ ನಿಮ್ CET. ಅರ್ಥ ಆಯ್ತು ಎಲ್ಲರಿಗೂ ಇದಿಷ್ಟು? ಓಕೆ, ಇದಿಷ್ಟು ಪ್ಲೇಟ್ ಅರ್ಥಿಂಗ್ ಗೆ ಯಾವ ಪೈಪ್ ಯೂಸ್ ಮಾಡ್ತಾರೆ ಸರ್? ಕಾಪರ್. ಯಾವ ಪೈಪ್? ಕಾಪರ್ ಇದು ಸರ್ ಪೈಪ್ ಅಂತ ಹೇಳ್ರಿ. GI ಪೈಪಿಗೆ, ಸರ್ ಏನಂದೆ? ಪ್ಲೇಟಿಗೆ ಕಾಪರ್. ಪ್ಲೇಟ್ ಅರ್ಥಿಂಗ್ ಯಾವಾಗ ಯೂಸ್ ಮಾಡ್ತಾರೆ? ಕಾಪರ್ ಅಮ್ಮ, ಕಾಪರ್
ಕಾಪರ್ ಅಂದ್ರೆ ಏನು ಗೊತ್ತೇನ್ರೋ, ಅದು ಈಸಿಯಾಗಿ ಕರೆಂಟ್ ಬೈಪಾಸ್ ಮಾಡುತ್ತೆ, ಕರೆಂಟ್ ಕಂಡಕ್ಟಿವಿಟಿ ಜಾಸ್ತಿ ಇರುತ್ತೆ ಅಂತ ಅಷ್ಟೇ ಯೂಸ್ Yes, sir. ಬೇರೆ ಏನು ಉದ್ದೇಶ ಇಲ್ಲ, ಕಂಡಕ್ಟಿವಿಟಿ ಪ್ರಾಪರ್ಟಿ ಚೆನ್ನಾಗಿದೆ ಅಂತ ಅಷ್ಟೇ. ಫ್ಲೋಯಿಂಗ್ ಜಾಸ್ತಿ ಇದೆ ಅಂತ ಅಲ್ಲ ಸರ್? ಹಾ ಅಂತ ಅಷ್ಟೇ, ಇನ್ನೇನು ಇಲ್ಲ. ಸೊ ಇದಿಷ್ಟು ಎಲೆಕ್ಟ್ರಿಕಲ್ ಸೇಫ್ಟಿಯಲ್ಲಿ ಬರುವಂತ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಕ್ಲಿಯರ್ ಆಯ್ತಾ ಎಲ್ಲರಿಗೂ? ಓಕೆ ಸರ್. ಓಕೆ, ಇದಿಷ್ಟು ಚಾಪ್ಟರ್ 1 ಎಲೆಕ್ಟ್ರಿಕಲ್ ಸೇಫ್ಟಿಯಲ್ಲಿ ಬರುವಂತ ಕಂಟೆಂಟ್. ಇದಿಷ್ಟು ಕುತ್ಕೊಂಡು ಓದ್ಕೊಂಡ್ರೆ ಸಾಕು ನೀವು, ಇನ್ನೇನು ಬೇಡ, ಆರಾಮಾಗೆ 2 ಮಾರ್ಕ್ಸ್ ಕ್ಲೀನ್ ಆಗಿ ಸ್ಕೋರ್ ಮಾಡ್ಕೊಬಹುದು. ಸರಿನಾ? ಸರ್ ಒಂದು ಡೌಟ್. ಪ್ರೊಹಿಬಿಷನ್ ಸೈನ್ಗೆ ಒಬ್ಬೊಬ್ಬರ ಕೇಳಿ ಹೇಳಿ. ಸರ್ ಹಜಾರ್ಡ್ ಅಂದ್ರೆ ಏನ್ ಸರ್? ಹಜಾರ್ಡ್ ಮತ್ತೆ ಡೇಂಜರ್ ಅಂತ ಹಜಾರ್ಡ್ ವೇಸ್ಟ್ ಏನಪ್ಪಾ? ಹಜಾರ್ಡ್ ವೇಸ್ಟ್ ಅಂತ ಬರುತ್ತೆ ಸರ್. ಇದು ಇಂಡಸ್ಟ್ರಿಯಲ್ ಡೇಂಜರಸ್ ಅಂತ. ಲಿಕ್ವಿಡ್ ಟೈಪ್ ಇರುತ್ತಲ್ಲ ಅದು. ಹಾ, ಡೇಂಜರಸ್ ಅಂತ ಒಬ್ಬೊಬ್ಬರೇ ಮಾತಾಡಿ. ಇದು ಡೇಂಜರಸ್ ಅಂತ ಅಪ್ಪ, ಅದು ಹಜಾರ್ಡಸ್ ಅಂದ್ರೆ ಡೇಂಜರಸ್ ಅಂತ. ಸರಿನಾ ಸರ್? ಮತ್ತೇನು ಡೌಟ್ ಇನ್ನೊಬ್ರು ಯಾರು ಕೇಳಿದ್ರಲ್ಲ, ಹೇಳಿ. ಸರ್ ಪ್ರೊಹಿಬಿಷನ್ ಸೈನ್ಗೆ ಮತ್ತೆ ಮ್ಯಾಂಡೇಟರಿ ಸೈನ್ಗೆ ಸ್ವಲ್ಪ ಡಿಫ್ರೆನ್ಸ್ ಹೇಳ್ರಿ ಸರ್. ಹೇಳ್ಬೇಕಾ? ನೋಡು, ಪ್ರಾಹಿಬಿಷನ್ ಅಂತ ಅಂದ್ರೆ ನಾವು ಕಂಪ್ಲೀಟ್ಲಿ ನಿಷಿದ್ಧ ಅಂತ. ಪ್ರಾಹಿಬಿಷನ್ ಅಂತಂದ್ರೆ ಕಂಪ್ಲೀಟ್ಲಿ ಪ್ರಾಹಿಬಿಟೆಡ್, ನಿಷಿದ್ಧ ಅಂತ, ಹೋಗ್ಲೇಬಾರ್ದು ಮಾಡ್ಲೇಬಾರ್ದು ಅಂತ ಖಂಡಿತವಾಗಿ ಹೇಳ್ತಾರೆ. ಈಗ ನೀವು ಕಾಲೇಜಲ್ಲಿ ಹಾಕಿರ್ತಾರೆ ನೋಡಿ, ಮೊಬೈಲ್ ಫೋನ್ಸ್ ಆರ್ ಪ್ರಾಹಿಬಿಟೆಡ್, ಹೌದಾ? ಹಂಗಿದ್ದಾಗ ಏನಾಗುತ್ತೆ, ನೀವು ಮೊಬೈಲ್ ಫೋನ್ಸ್ ಯೂಸ್ ಮಾಡಬಾರ್ದು ಅಂತ, ತರಲೇಬಾರ್ದು ಅಂತ ಕಂಪಲ್ಷನ್, ಅದು ಅವೆಲ್ಲ ಪ್ರಾಹಿಬಿಷನ್ ಸೈನ್, ಹೌದಾ? ಅಂದ್ರೆ ನಾಟ್ ಅಲೌಡ್ ಅಂತ ಕಂಡೀಷನ್. ಇನ್ನೊಂದು ಯಾವ್ದು ಹೇಳಿದೀನೋ? ಮ್ಯಾಂಡೇಟರಿ ಅಂದ್ರೆ ಕಂಪಲ್ಸರಿ ಇರ್ಲೇಬೇಕು ಅಂತ. ಪ್ರಾಹಿಬಿಷನ್ ಅಂದ್ರೆ ಆತರ ಮಾಡ್ಲೇಬಾರ್ದು ಅಂತ, ಮ್ಯಾಂಡೇಟರಿ ಅಂದ್ರೆ ಈ ತರ ಮಾಡ್ಲೇಬೇಕು, ಈ ತರ ಯೂಸ್ ಮಾಡ್ಕೊಳ್ಳೇಬೇಕು. ನೀವು ಯಾವ್ದೋ ಒಂದು ಎಲೆಕ್ಟ್ರಿಕಲ್ ಸಬ್ಸ್ಟೇಷನ್ ಬರ್ತೀರಾ, ಮ್ಯಾಂಡೇಟರಿ ಆಗಿ ನೀವು ಹೆಲ್ಮೆಟ್ ಹಾಕ್ಲೇಬೇಕು, ಮ್ಯಾಂಡೇಟರಿ ಆಗಿ ರಬ್ಬರ್ ಶೂಸ್ ಹಾಕ್ಲೇಬೇಕು, ಹೌದಾ? ಗೊತ್ತಾಯ್ತಾ ಹೇಳ್ತಿರೋದು? ಆ ತರ ಕಂಡೀಷನ್ಸ್. ಅರ್ಥ ಆಯ್ತಾ ಎಲ್ಲರಿಗೂ? ಓಕೆ ಹಾಗಾದ್ರೆ ಸರಿ, ಎಲ್ಲರಿಗೂ ದ ಟಾಪಿಕ್ ಫಸ್ಟ್ 1 ಎಲೆಕ್ಟ್ರಿಕಲ್ ಸೇಫ್ಟಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಸರಿನಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಹಂಗಾದ್ರೆ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀರಾ ಸರ್ ಇದನ್ನ? ಮಾಡ್ತಾರೆ ಸರ್, ಅಪ್ಲೋಡ್ ಮಾಡ್ತಾರೆ ಸರ್, ಅಪ್ಲೋಡ್ ಮಾಡ್ತಾರೆ. ಓಕೆನಾ ಸರ್? ಥ್ಯಾಂಕ್ ಯು ಸೋ ಮಚ್. ಹಂಗಾದ್ರೆ ಥ್ಯಾಂಕ್ ಯು ಸೋ ಮಚ್. MCQs ಇಲ್ವಾ ಸರ್ ಇದ್ರ ಮೇಲೆ? MCQs ಮಾಡಿಸ್ತೀನಿ, MCQs ಕಳಿಸ್ತೀನಿ, ಸರ್ರಿಗೂ ಕಳಿಸಿರ್ತೀನಿ. ಅದು ಆಕ್ಚುಲಿ ಅವ್ರು ಆಡ್ ಮಾಡಿಲ್ಲ ಅನ್ಸುತ್ತೆ, ಪರವಾಗಿಲ್ಲ, ನೋಡೋಣ. ಮಾಡಿಸ್ತೀನಿ. PPT ಹಾಕಿನಿ ಸರ್, ಸ್ವಲ್ಪ ರೆಸ್ಪಾನ್ಸ್ ಮಾಡಿಲ್ಲ ನಿನ್ನೆ. ಅದೆಲ್ಲ ಸರಿ ಕೇಳ್ಬೇಕು, ಮಾಡ್ತಾರೆ ಅವರು. ಇಲ್ಲ ಸರ್, ನಾ ಮೇಡಮ್ ಫೋನ್ ಮಾಡಿದ್ವಿ ಸರ್, ಅದೇ ಇವತ್ತು. ಮಾಡ್ತಾರೆ ಎಲ್ಲ. ರೆಸ್ಪಾನ್ಸ್ ಮಾಡಿಲ್ಲ, ಏನತ್ತಾರು ಹಾಕ್ತೀನಿ ಅಂತ ಹೇಳಿ. ಆಗ್ತಾರೆ ಹಂಗಾರೆ ಆಗ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.